ಕ್ರಿಸ್ತೇಸು ಸ್ವಾಮಿಯ ನಾಮದಲ್ಲಿ ಆಸರೆ ಟಿವಿ ಅರ್ಪಿಸುವ ಸುವಾರ್ತಿಕ ಎನ್ನುವ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತೇನೆ. ಈ ಸುಂದರವಾದ ಕಾರ್ಯಕ್ರಮದಲ್ಲಿ ನಾವು ಸುವಾರ್ತಿಕರನ್ನು ಸಂದರ್ಶಿಸುವುದರಲ್ಲಿ ನಾವು ಉಲ್ಲಾಸಿಸ್ತೇವೆ. ಪ್ರಿಯರೇ, ನಮ್ಮ ಉದ್ದೇಶ, ಈ ಕಾರ್ಯಕ್ರಮದ ಉದ್ದೇಶವು ಸುವಾರ್ತಿಕರು ತಮ್ಮ ಸೇವೆಯಲ್ಲಿ ಹೇಗೆ ತಮ್ಮನ್ನು ತಾವು ತೊಡಗಿಸಿಕೊಂಡರು, ಆ ಸುವಾರ್ತೆಯ ಸೇವೆಯಲ್ಲಿ ಅವರ ಜೀವಿತಗಳಲ್ಲಿ ಆದಂಥ ವಿಶೇಷವಾದ ಘಟನೆಗಳ ಬಗ್ಗೆ ನಾವು ಮಾತಾಡೋದಕ್ಕೋಸ್ಕರ ಹೋಗ್ತೇವೆ. ಇಂದು ನಮ್ಮ ಮಧ್ಯದಲ್ಲಿ ಮತ್ತೋರ್ವ ಅತಿಥಿಯನ್ನು ನಾವು ನಿಮಗೆ ಪರಿಚಯಿಸುವುದಕ್ಕೋಸ್ಕರ ಸಂತೋಷಿಸ್ತೇವೆ. ಇವರ ಹೆಸರು ಪೀಟರ್ ಕ್ವಾಡ್ರಸ್. ಇವರು ಸುವಾರ್ತೆ ಸೇವೆಯಲ್ಲಿ ಹೆಚ್ಚು ಕಡಿಮೆ 23 ವರ್ಷಗಳ ಕಾಲ ತಮ್ಮ ಸೇವೆಯಲ್ಲಿ ಅವರು ತೊಡಗಿಸಿಕೊಂಡವರು. ಅವರು ಅನೇಕ ಸ್ಥಳಗಳಲ್ಲಿ, ಅನೇಕ ಸ್ತರಗಳಲ್ಲಿ ತಮ್ಮ ಸೇವೆಯನ್ನು ಅನೇಕ ಸಂಸ್ಥೆಗಳೊಂದಿಗೆಯೂ ಮತ್ತು ತಮ್ಮ ವೈಯಕ್ತಿಕವಾಗಿ ದೇವರ ಸೇವೆಯನ್ನು ಮಾಡುವುದರಲ್ಲಿ ಅವರು 23 ವರ್ಷಗಳ ಕಾಲ ಕಳೆದರು. ಈ ದಿವಸದಲ್ಲಿ ನಿಮ್ಮೆಲ್ಲರ ಪರವಾಗಿ ಹಾಗೂ ಆಸರೆ ಟಿವಿಯ ಪರವಾಗಿ ನಾನು ಪೀಟರ್ ಕ್ವಾಡ್ರಸ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಸರ್, ನಾವು ಈ ಕಾರ್ಯಕ್ರಮದಲ್ಲಿ ಅನೇಕ ದೇವರ ಸೇವಕರುಗಳನ್ನು ನಾವು ಪರಿಚಯಿಸ್ತಾ ಇದ್ದೇವೆ. ನಾವು ಕೇಳ್ತಾ ಇದ್ದೇವೆ ನಿಮ್ಮ ಜೀವಿತಗಳಲ್ಲಿ ಆದಂಥ ಘಟನೆಗಳು. ಸೊ ಮೊದಲನೆಯದಾಗಿ ಆಸರೆ ಇದು ಬಹಳ ಹೊಸ ಟಿವಿ, ಹೊಸತಾಗಿ ಪ್ರಾರಂಭವಾಗಿದೆ. ಈಗ ತಮ್ಮ ಜೀವಿತಗಳಲ್ಲಿ ತಮ್ಮ ಬಾಲ್ಯಪ್ರಾಯವನ್ನು ನೀವೆಲ್ಲಿ ಕಳೆದಿರಿ? ನಾವು ನಮ್ಮ ಬಾಲ್ಯಪ್ರಾಯವನ್ನು ನಮ್ಮ ಊರು ಕೆಮ್ಮಣ್ಣಿನಲ್ಲಿ ನಾವು ಕಳೆದಿದ್ದೆವು. ಓಕೆ, ಕೆಮ್ಮಣ್ಣಿನಲ್ಲಿ. ಕೆಮ್ಮಣ್ಣು ಎಲ್ಲಿ ಆಗ್ತದೆ? ಕೆಮ್ಮಣ್ಣು ನಮ್ಮ ಸಂತೆಕಟ್ಟೆ ಕಲ್ಯಾಣಪುರ ಆ ಸೈಡ್ ಬರ್ತದೆ. ಕಲ್ಯಾಣಪುರ ಸಂತೆಕಟ್ಟೆ ಈ ಸ್ಥಳದಲ್ಲಿ ಕೆಮ್ಮಣ್ಣು ಎಂಬ ಸ್ಥಳ ಬರ್ತದೆ. ಸೊ ಓಕೆ, ಫೈನ್. ನಿಮ್ಮ ಬಾಲ್ಯಪ್ರಾಯ ನೀವು ಅಲ್ಲಿ ಕಳೆದಿರಿ. ಹೌದು. ಓಕೆ, ಎಷ್ಟನೇ ನಿಮ್ಮ ಬಾಲ್ಯದ ಬಗ್ಗೆ ಹೇಳಬೇಕಾದ್ರೆ ಏನು ಹೇಳ್ತೀರಿ? ನಿಮ್ಮ ಬಾಲ್ಯವನ್ನು ನೀವು ಹೇಗೆ ಕಳೆದಿರಿ? ನಾನೊಂದು ಚಿಕ್ಕಂದಿನಿಂದ ನಾನು ಒಂದು ಸಾಂಪ್ರದಾಯ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದವನು. ನಾವು ಬಾಲ್ಯದಿಂದ ನಾನು ಕಲಿಯುವುದರಲ್ಲಿ ತುಂಬ ಒಂದು ಸ್ಮಾರ್ಟ್ ಆಗಿದ್ದೆ ನಾನು. ಹೌದು. ಮತ್ತು ಅದೇ ರೀತಿಯಲ್ಲಿ ನಮ್ಮ ಸಂಪ್ರದಾಯ ಭಕ್ತಿಯಲ್ಲಿ ಸಹ ತುಂಬ ಭಕ್ತಿವಂತನಾಗಿ. ನೀವು ತುಂಬಾ ಧಾರ್ಮಿಕ ವಿಷಯಗಳಲ್ಲಿ ಬಹಳ ಆಸಕ್ತಿ ಇದ್ದವನು. ಯಾಕಂದ್ರೆ ನನ್ನ ತಂದೆ ಸಂಪ್ರದಾಯದಲ್ಲಿ ನಾಯಕನಾಗಿದ್ದನು ನನ್ನ ತಂದೆ. ಹೌದು. ಹಾಗಾಗಿ ಅವರ ಜೊತೆಯಲ್ಲಿ ನಿಮ್ಮ ತಂದೆಯು ಇಂಥ ಸಾಂಪ್ರದಾಯಿಕ ಅಥವಾ ಪ್ರಾರ್ಥನಾ ಕಾರ್ಯಗಳಲ್ಲೆಲ್ಲ ಸ್ವಲ್ಪ ಮುಂದಿದ್ದವು. ಸೊ ನೀವು ಕೂಡ ಅದೇ ಇದರಲ್ಲಿ ಬೆಳೆದು. ಹೌದು. ಓಕೆ. ಹಾಗಾಗಿ ನಾನು ನನ್ನ ಕಾಲೇಜು ಮುಗಿಸಿ 19 ವರ್ಷ ಪ್ರಾಯದಲ್ಲಿ ನಾನು ಬೊಂಬೈಗೆ ಹೋಗಿದ್ದೆ. ಓಕೆ, ಇಲ್ಲಿ ನಿಮ್ಮ ಕೆಮ್ಮಣ್ಣು ಎನ್ನುವಂಥ ಸ್ಥಳದಲ್ಲಿ ನೀವು ಕಾಲೇಜೆಲ್ಲ ಮಾಡಿದ್ರಿ? ಹೌದು. ಅಲ್ವಾ? ಹೌದು. ಸೊ ಕಾಲೇಜೆಲ್ಲ ಈ ಯೌವನ ಜೀವಿತಕ್ಕೆ ಬರುವಾಗ ಉದಾಹರಣೆಗೆ ನಿಮ್ಮ ಸಾಂಪ್ರದಾಯಿಕವಾದ ಇದರಲ್ಲಿ ಬೆಳೆದು ನೀವು ಬಂದದ್ದು. ಹೌದು. ರೈಟ್ ಅಲ್ಲ? ಹೌದು. ಓಕೆ, ಈಗ 19 ವರ್ಷಗಳ ಕಾಲ ನೀವು ಕೆಮ್ಮಣ್ಣಲ್ಲೇ ಇದ್ದೀರಿ. ಹೌದು. ಅಲ್ವಾ? ಹೌದು. ಸೊ ಈ ಕೆಮ್ಮಣ್ಣಿನಿಂದ ಮತ್ತೆ ನಿಮಗೆ ಬಾಂಬೆಗೆ ಯಾಕೆ ಹೋದಿರಿ? ನಮಗೆ ಅಂದರೆ ನಾವು 19 ವರ್ಷ ಪ್ರಾಯ ಇರುವಾಗ ನಮಗೆ ಒಂದು ಆ ಕ್ರೈಸ್ತ ಸಂಪ್ರದಾಯದಲ್ಲಿ ಗುರುಕುಲ ಆಗಬೇಕು ಎಂಬುದಾಗಿ ತುಂಬ ಮನೆಯಿಂದ ಒತ್ತಡ ಇತ್ತು. ನೀವು ಗುರುಗಳು ಅಂದರೆ ನೀವು ಸೇವೆಗೆ, ಪ್ರೀಸ್ಟ್ ಎಂಬ ಸೇವೆಗೆ ಹೋಗ್ಲಿಕ್ಕೆ ತುಂಬಾ ಒತ್ತಡ ಮಾಡ್ತಿದ್ದರು. ಮತ್ತು ನನಗೂ ಆಸೆ ಇತ್ತು. ಅದು ಒಂದು ದಿನ ಆ ಪ್ರೀಸ್ಟ್ ಸೇವೆಗೆ ನಾನು ಹೋಗಿದ್ದೆ. ಅದರಲ್ಲಿ ಹೋಗಿ ಅವರ ಹತ್ರ ಇಂಟರ್ವ್ಯೂ ಎಲ್ಲ ಮಾತನಾಡುವಾಗ ನನಗೇನು ಆತ್ಮದಲ್ಲಿ ಸಮಾಧಾನ ಆಗಲಿಲ್ಲ. ನಿಮಗೆ ಒಟ್ಟು ನಿಮ್ಮ ಪರ್ಸನಲ್ ಇದರ ಪ್ರಕಾರ ನಾನು ಆ ಸೇವೆಗೆ ನನಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಲ್ವಾ ಅಂತ ಒಂದು ಅವರ ಇಂಟರ್ವ್ಯೂ ಅಲ್ಲಿ ಹೋದಾಗ ನಿಮಗೆ ಹಾಗೆ ಫೀಲ್ ಆಯಿತು. ಓಕೆ. ಹಾಗಾಗಿ ಮತ್ತು ನಾನು ಬೊಂಬೈಗೆ ಹೋಗಿದ್ದೆ. ಅಂದರೆ ನಮ್ಮ ಮನೆಯಲ್ಲಿ ತುಂಬ ಒತ್ತಡ ಇತ್ತು, ನಾನು ಪ್ರೀಸ್ಟ್ ಆಗಲೇಬೇಕು. ಹೌದು. ನಿಮ್ಗೇನಾದರೂ ಬಾಲ್ಯ ಪ್ರಾಯದಲ್ಲಿರುವಾಗ ನಿಮಗೆ ಮನೆಯವರು ಹೇಳ್ಕೊಂಡಿದ್ರ ಈ ಮಗುವನ್ನು ನಾನು ಪ್ರೀಸ್ಟ್ ಮಾಡ್ತೇನೆ ಅಂತ? ಹಾಗೆ ಹೇಳ್ಕೊಳ್ಳಿಲ್ಲ. ಬಾಲ್ಯ ಪ್ರಾಯದಲ್ಲಿ ಇರುವಾಗ ನನಗೆ ರಾತ್ರಿ ಕನಸು ಬಿದ್ದಿತ್ತು. ನನಗೆ ಒಂದು 6th ಸ್ಟ್ಯಾಂಡರ್ಡ್ ಇರುವಾಗ ಒಂದು ಕನಸಿನಲ್ಲಿ ನಾನು ಪ್ರೀಸ್ಟ್ ಆಗುವುದನ್ನು ನಾನು ನೋಡಿದ್ದೆ. ಹೌದು. ಅದನ್ನು ನೀವು ನಿಮ್ಮ ಮನೆಯವರಿಗೆ ಹೇಳಿದೆ? ಅದರಿಂದಾಗಿ ಮನೆಯವರು ನೆನೆಸ್ಕೊಂಡು ಇವರನ್ನು ಪ್ರೀಸ್ಟ್ ಮಾಡುವ ಎಂಬುದಾಗಿ ತುಂಬಾ ಒತ್ತಡ ಹಾಕಿದ್ರು. ಅದು ಅಲ್ಲಿ ಹೋಗಿ ಇಂಟರ್ವ್ಯೂ ಎಲ್ಲ ಕೇಳಿ ಮಾತನಾಡುವಾಗ ನನಗೆ ಆತ್ಮದಲ್ಲಿ ಆಯಿತು, ಇದು ನನ್ನ ಕರೆಯುವಿಕೆ ಅಲ್ಲ ಎಂಬುದಾಗಿ ನನಗೆ ಅಲ್ಲಿ ಸಮಾಧಾನ ಆಗಲಿಲ್ಲ, ಮನಸ್ಸಾಗಲಿಲ್ಲ. ಹೌದು. ಅದೇ ಆದರೂ ಅವರು ಕೇಳಲಿಲ್ಲ, ನಮ್ಮ ಮನೆಯವರು, ನಮ್ಮ ತಂದೆ ತಾಯಿ ಆಗಲೇಬೇಕು, ತುಂಬ ಒತ್ತಡ ಹಾಕಿದ್ರು. ಆ ಒತ್ತಡವನ್ನು ತಪ್ಪಿಸೋದಕ್ಕೆ ನಾನು ನನ್ನ ಕಾಲೇಜು ಮುಗಿಸಿ ನಾನು ಬೊಂಬೈಗೆ ಹೋಗಿದ್ದೆ. ನಾನು ಮನೆಯವರಿಗೆ ಹೇಳಿ ಹೋದಿರಾ? ಮನೆಯವರಿಗೆ ಹೇಳಿ ಹೋಗಿದ್ದೆ. ಹೌದು, ಹೇಳಿದ್ರಿ? ಬಿಟ್ಟರು. ಹೌದು. ಅಂದರೆ ಕಾಲೇಜ್ ಅರ್ಧ ಮುಗಿಸಿ ನಾನು ಹೋಗಿದ್ದೆ. ನಾನು
ಅಲ್ಲಲ್ಲ, ನೀವೀಗ ಪ್ರೀಸ್ಟ್ ಆಗ್ಬೇಕಾದ್ರೆ ಬಾಂಬೆ ಹೋಗ್ಲಿಕ್ಕೆ ಅವ್ರು ಬಿಡ್ತಾರಾ? ಬಿಟ್ಟರು. ಹೌದು, ಅಂದ್ರೆ ನನಗೆ ಮನಸ್ಸಿಲ್ಲ, ನಾವು ಎಷ್ಟು ಒತ್ತಡ ಮಾಡಿದ್ರು ಸಹ ಮತ್ತೆ ನಾನು ಕೇಳಲಿಲ್ಲ, ಅದಕ್ಕೆ ಮತ್ತೆ ಬಿಟ್ಟು. ಓಕೆ, ಆಯ್ತು. ಈಗ ಮುಂಬೈಗೆ ಹೋಗಿ ಏನ್ ಮಾಡಿದ್ರಿ? ಮುಂಬೈಗೆ ಹೋಗಿ ನಾನು ಒಂದು ವೈರ್ಮೆನ್ ಕೆಲಸಕ್ಕೆ ಜಾಯ್ನ್ ಆಗಿದೆ. ವೈರ್ಮ್ಯಾನ್? ಹೌದು, ವೈರ್ಮೆನ್ ಕೋರ್ಸ್ ಮಾಡಿದ್ದೆ ನಾನು. ನೀವು ಕೋರ್ಸ್ ಮಾಡಿ? ಹೌದು. ಇಲ್ಲಿ ಮಾಡಿ ಹೋದದ್ದು? ಅಲ್ಲ, ಅಲ್ಲಿ ಬೊಂಬೈಲಿ ಮಾಡಿದೆ. ಹೌದು, ಆ ಕೋರ್ಸ್ ಮಾಡಿ ನಾನು ವೈರ್ಮೆನ್ ಕೆಲಸ ಜಾಯ್ನ್ ಆಗಿದೆ. ಎಲ್ಲಿದ್ರಿ ಮುಂಬೈ? ಬೊಂಬೈಲಿ ಬೋರಿವಿಲ್ಲಿ ಎಂಬ. ಬೋರಿವಿಲಿಯಲ್ಲಿ ನೀವು ಇದ್ರಿ? ಹೌದು. ಓಕೆ ಓಕೆ. ಅಲ್ಲಿ ನನ್ನ ಅಕ್ಕನ ಮನೆಯಲ್ಲಿ ನಾವು ನಿಲ್ಲುತ್ತಿದ್ದೆ, ಅಕ್ಕನ ಜೊತೆಯಲ್ಲಿ. ಓಕೆ. ಎಷ್ಟು ವರ್ಷಗಳ ಕಾಲ ನೀವು ಮುಂಬೈಯಲ್ಲಿ ಇದ್ರಿ? ನಾನು ಬೊಂಬೈಲಿ ಸಾಧಾರಣ 4 ವರ್ಷ ಮಾತ್ರ ಇದ್ದೆ ಬೊಂಬೈಲಿ. ಮುಂಬೈಯಲ್ಲಿ ಅಷ್ಟೇ ವರ್ಷ? ಹೌದು, 4-5 ವರ್ಷ. ರೈಟ್. ಈಗ ಇನ್ನೊಂದು ಬಹಳ ಮುಖ್ಯ ಪ್ರಶ್ನೆ. ನೀವು ಸಾಂಪ್ರದಾಯಿಕ ಕುಟುಂಬದಲ್ಲಿ ಬೆಳೆದು ಬಂದಿರಿ, ನಿಮ್ಮ ತಂದೆಯವರು ಸಂಪ್ರದಾಯದಲ್ಲಿ ಎಲ್ಲ ಬಹಳ ಮುಖ್ಯವಾಗಿದ್ದರು. ಈಗ ನೀವು ಯೇಸು ಸ್ವಾಮಿ ನಂಬುತ್ತಿದ್ದೀರಿ? ನಂಬುತ್ತಿದ್ದೀರಿ. ಆದರೆ ಆತನನ್ನು ನಮ್ಮ ರಕ್ಷಕನು, ವೈಯಕ್ತಿಕ ರಕ್ಷಕನನ್ನಾಗಿ ನಾವೆಲ್ತೇವೆ ಅಕ್ಸೆಪ್ಟಿಂಗ್ ಕ್ರೈಸ್ಟ್ ಆಸ್ ಎ ಪರ್ಸನಲ್ ಸೇವಿಯರ್, ಅದು ಅನುಭವ, ಆ ಅನುಭವ ನೀವು ಆಗ್ಲಿಕ್ಕಿಲ್ಲ. ಬಟ್ ಯೇಸು ಸ್ವಾಮಿಯನ್ನು ನಂಬುತ್ತಿದ್ದೀರಿ, ಸಣ್ಣ ಪ್ರಾಯದಿಂದಲೇ ಹಾಗೆ ಬೆಳೆದು ಬಂದೆ. ಈ ಯೇಸು ಸ್ವಾಮಿಯೊಂದಿಗೆ ವೈಯಕ್ತಿಕವಾದ ಸಂಬಂಧ ಯಾವಾಗಾಯಿತು? ಅದು ನಾನು 19 ವರ್ಷ ಪ್ರಾಯ ಅಂದರೆ ಆ ಪ್ರಾಯದಲ್ಲಿ, ಅದು ಎಂಡ್ ಆಗೋ ಮೊದಲೇ, ಬಿಟ್ವೀನ್ 19 ವರ್ಷ ಪ್ರಾಯದಲ್ಲಿ, ಅಂದರೆ 1985 ಅಕ್ಟೋಬರ್ 5 ತಾರೀಕಿಗೆ 1985 ಅಕ್ಟೋಬರ್ 5 ತಾರೀಕು? ಹೌದು, ಆ ಡೇಟ್ ಗೊತ್ತಿದೆ? ಹೌದು, ನಾನು ಬರೆದಿಟ್ಟೆ ನನ್ನ ಬೈಬಲ್ನಲ್ಲಿ. ಹೌದು, ಆ ಡೇಟ್ಗೆ ನನ್ನ ಜೊತೆಯಲ್ಲಿ ಒಬ್ಬ ನನ್ನ ಸಂಬಂಧಿಕನೇ ವೈರ್ಮ್ಯಾನ್ ಕೆಲಸ ಮಾಡ್ತಿದ್ದವನು ಬೊಂಬೈಯಲ್ಲಿ. ಓಕೆ ಓಕೆ ಓಕೆ. ಅವನು ಅಂದರೆ ನಮ್ಮ ಅಕ್ಕನ ಮನೆಯಲ್ಲಿ ಪ್ರತಿ ದಿವಸ ಸಾಯಂಕಾಲ ಮನೆ ಕೊಟ್ಟು ನಡೀತಿದ್ದು. ಅಂದರೆ ನನ್ನ ಅಣ್ಣ ಅಕ್ಕ ಯೇಸುವನ್ನು ನಂಬಿಕೊಂಡು ಅವರು ಪ್ರತಿ ಸಾಯಂಕಾಲ ಮನೆಯಲ್ಲಿ ಪ್ರಾರ್ಥನೆ ಬೈಬಲ್ ಮಾಡ್ತಿದ್ದರು. ನೀವು ಹೋದ ಮನೆಯಲ್ಲಿ? ನಾನು ಹೋದ ಮನೆಯಲ್ಲಿ. ನೀವು ಹೋದ ಮನೆಯಲ್ಲಿ ಅವರೆಲ್ಲ ಪ್ರಾರ್ಥನೆಯ ಜನರು? ಅವರು ಯೇಸು ಅಂಗೀಕಾರ ಮಾಡಿ ಅವ್ರಿಗೆ ಪ್ರಾರ್ಥನೆ ಮತ್ತು ಬೈಬಲ್ ಮಾಡ್ತಿದ್ರು. ಅದರಲ್ಲಿ ನನ್ನ ಒಟ್ಟಿಗೆ ಕೆಲಸ ಮಾಡೋ ವೈರ್ಮ್ಯಾನ್ ಅವನು ಸಹ ಅವರೊಟ್ಟಿಗೆ ಸೇರಿಪಡ್ತಿದ್ರು ಒಂದು ಪ್ರಾರ್ಥನೆ. ಹೌದು. ನಾನು ಅವರು ಒಂದು ರೂಮ್ನಲ್ಲಿ ಕುಳಿತು ಪ್ರಾರ್ಥನೆ ಮಾಡುವಾಗ ನಾನು ಅದು ಇಷ್ಟಪಡದೆ ನಾನು ಸಪರೇಟ್ ಒಂದು ಕೋಣೆಯಲ್ಲಿ ಕೂತ್ಕೊಂಡು ನನ್ನಷ್ಟಕ್ಕೆ ನನ್ನ ಸಮಯವನ್ನು ಕಳೀತೀನಿ. ಇದೆಲ್ಲ ಎಂತ ಭಕ್ತಿ ತುಂಬಾ ಗುಣಗುಟ್ಟುತ್ತಿದ್ದೆ, ಸುಮ್ಮನೆ ಪ್ರಾರ್ಥನೆ ಕಪಟಿಗಳು ಹಾಗೆ ತುಂಬಾ ಒಂದು ಫೀಲಿಂಗ್ ಇತ್ತು. ರೈಟ್. ಆದರೆ ಆ ಒಂದು ಅಕ್ಟೋಬರ್ 5 ತಾರೀಕು ದಿನ ಅವರು ಆ ಪ್ರಾರ್ಥನೆ ಮುಗಿಸಿ ನನ್ನ ಹತ್ರ ಬಂದು ನನ್ನ ಹತ್ರ ತುಂಬಾ ಸುವಾರ್ತೆ ಹೇಳಿದರು. ಯೇಸು ಸ್ವಾಮಿಯ ಬಗ್ಗೆ ನಿಮಗೆ ಸುವಾರ್ತೆಯನ್ನು ಅವರು ಸಾರಿದರು. ಹಾಗೆ ಸಾರಿಗೂ ನಾನು ತುಂಬಾ ಚರ್ಚೆ ಮಾಡಿದೆ. ಓಕೆ, ನೀವು ಅವ್ರ ಹತ್ರ ಚರ್ಚೆ ಮಾಡಿ? ಹೌದು, ತುಂಬಾ ಚರ್ಚೆ ಮಾಡಿ ಅವ್ರ ಸುವಾರ್ತೆಯನ್ನು ಸ್ವೀಕಾರ ಮಾಡಲೇ ಇಲ್ಲ. ಓಕೆ, ಚರ್ಚೆ ಮಾಡಿ ಲಾಸ್ಟಿಗೆ ಕಡೆಗೆ ಅವ್ರು ಒಂದು ಪ್ರಶ್ನೆ ಕೇಳಿದರು. ಅವ್ರು ಹೇಳಿದರು, ಪೀಟರ್, ಈಗ ನೀನು ಸತ್ತರೆ ಎಲ್ಲಿಗೆ ಹೋಗಿತಿ ಎಂಬ ಉತ್ತರ ಹೇಳಬಹುದಾ ಎಂಬುದಾಗಿ ನನ್ನ ಹತ್ರ ಕೇಳಿದರು. ಅಂದರೆ ನೀವು ಈಗ ಸತ್ತರೆ ಎಲ್ಲಿಗೆ ಹೋಗ್ತಿ ಎಂಬುದಾಗಿ. ಯಾಕಂದರೆ ನಾನು ವೈರ್ಮೆನ್ ಕೆಲಸ ಮಾಡುವ ನಿಮಿತ್ತವಾಗಿ ನಮಗೆ 24 hours ಕರೆಂಟ್ ಆನ್ ಇರುವಾಗಲೇ ಕೆಲಸ ಮಾಡಬೇಕಿತ್ತು ಮುಂಬೈಲಿ. ಒಂದು ಸೆಕೆಂಡು ಸಹ ನಮಗೆ ಫ್ಯೂಸ್ ತೆಗೆದು ಕೆಲಸ ಮಾಡಲಿಕ್ಕೆಲ್ಲ ಇಲ್ಲಿ ಊರಲ್ಲೆಲ್ಲ ಆಫ್ ಮಾಡಿ ಕೆಲಸ ಹಾಗೆಲ್ಲ ಅಲ್ಲಿ ಆನ್ಲೈನಲ್ಲಿ ನಮಗೆ ಕೆಲಸ ಮಾಡಬೇಕು. ಹಾಗೆ ಇರುವಾಗ ಅವ್ರು ಹೇಳಿದ್ರು, ನೀನು ಈಗ ಸತ್ತರೆ ಅಥವಾ ನೀನು ಕೆಲಸ ಮಾಡೋ ಒಂದು ಸತ್ತರೆ ಎಲ್ಲಿಗೆ ಹೋಗ್ತಿ ಎಂಬುದಕ್ಕೆ ಅವರು ಕೇಳಿದರು. ಹಾಗೆ ಕೇಳುವಾಗ ನನ್ನ ಒಳಗೆ ಅದು ಡೀಪ್ ಆಲೋಚನೆ ಮಾಡುವಾಗ ನನ್ನಲ್ಲಿ ಆ ಭರವಸೆ ಬರಲಿಲ್ಲ. ನಾನು ಸತ್ತರೆ ಸ್ವರ್ಗಕ್ಕೆ ಹೋಗ್ತೇನೆ ಎಂಬ ಒಂದು ನನ್ನ ಆತ್ಮ ನನಗೆ ಭರವಸೆ ಕೊಡಲಿಲ್ಲ. ನನಗೊಂದು ಭಯ ಬಂತು, ತುಂಬ ಭಯ ಬಂತು. ಆ ಭಯದಲ್ಲಿ ದೊಡ್ಡ ಗಟ್ಟಿಯಾಗಿ ಅಳುತ್ತಾ ಕೂಗುತ್ತಾ ನಾನು ದೇವರಿಗೆ ಮೊರೆಯಿಟ್ಟೆ. ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ. ಓಕೆ, ಈಗ ನಿಮಗದು ತಪ್ಪು ಅಂತ ಆಗಲಿಲ್ವಾ? ಈಗ ಇಲ್ಲ, ಯಾಕಂದರೆ ನಿಮ್ಮನ್ನು ಭಯ ಹುಟ್ಟಿಸಿ ಯೇಸು ಸ್ವಾಮಿ ಬಗ್ಗೆ ಹೇಳಿದಂತ ಫೀಲ್ ಆಗಲಿಲ್ಲ? ಇಲ್ಲ, ಯಾಕಂದ್ರೆ ಅವ್ರು ಕೇಳಿದ್ರು, ಈಗ ನೀನು ಯೇಸುವಿನ ಮೇಲೆ ನಂಬುದಾದ್ರೆ, ಇದೆಲ್ಲ ನಿನ್ನ ಭಕ್ತಿ ಮಾಡುದಾದ್ರೆ, ಈಗ ನೀನು ಸತ್ತರೆ ನಿನಗೆ ಪರಲೋಕಕ್ಕೆ ಹೋಗಿ ಎಂಬ. ಅದೇ, ಈಗ ನೀನು ಸತ್ತರೆ ಪರಲೋಕಕ್ಕೆ ಹೋಗುದಿಲ್ಲ, ನೀನು ನರಕಕ್ಕೆ ಹೋಗ್ತಿ, ಇಂತ ಎಲ್ಲ ಒಂಥರದ ಭಯವನ್ನು ಇಲ್ಲ ಅವ್ರು ಆಗಿಲ್ಲ. ಅವರು ನೀನು ಸತ್ತರೆ ಆಗಿಲ್ಲ. ಅವ್ರು ಹೇಳಿದ್ರು, ನೀನೀಗ ಸತ್ತರೆ ನೀನು ಎಲ್ಲಿ ಹೋಗ್ತಿ ಎಂಬ ನಿನಗೆ ಒಂದು ಭರವಸೆ ನಿರೀಕ್ಷೆ ಉಂಟು. ಈಗ ನೀನು ಎಷ್ಟು ಭಕ್ತಿ ಮಾಡಿ ಪೂಜೆ ಮಾಡಿ, ನೀನಿಗೆ ಪೂಜೆ ಪ್ರಾರ್ಥನೆ ಮಾಡುವವನೇ, ನೀನಿಗೆ ಪ್ರಾರ್ಥನೆ ಮಾಡುವ, ನೀನು ಈಗ ಒಂದು ವೇಳೆ ಸತ್ತರೆ ಅವ್ರೇನು ನಿಮ್ಮನ್ನು ಭಯ ಹುಟ್ಟಿಸ್ಲಿಲ್ಲ? ಇಲ್ಲ, ಭಯ ಹುಟ್ಟಿಸಲಿಲ್ಲ. ಇದು ಈಗ ಸಾಯ್ತಿ ಸತ್ತರೆ ನೀನು ನರಕಕ್ಕೆ ಹೋಗ್ತಿ ಹಾಗೇನಿಲ್ಲ. ನಿಮ್ಮ ಹತ್ರ ಅವರು ಒಂದು
ಕೇಳಿದ್ರು ಹೌದು, ಅಲ್ವಾ? ಅದೇ ಇಷ್ಟೆಲ್ಲ ಸುವಾರ್ತೆ ಅವರು ಹೇಳಿ ಅವ್ರಿಗೆ ಅದು ಇಷ್ಟೆಲ್ಲ ನಿನ್ಗೆ ಗೊತ್ತಿರುದಾದ್ರೆ, ಇಷ್ಟೆಲ್ಲ ನನ್ನ ಚರ್ಚೆ ಮಾಡಿದ್ರೆ, ಈಗ ಈ ಒಂದು ಪ್ರಶ್ನೆ ನಿಂಗೆ ಹೇಗೂ ಧಾರ್ಮಿಕ ಗೊತ್ತುಂಟು, ಇಷ್ಟು ಗೊತ್ತಿರುದಾದ್ರೆ ಈಗ ಒಂದು ಪ್ರಶ್ನೆ ಕೇಳ್ತೇವೆ. ನೀನೀಗ ಸತ್ತರೆ ಪರಲೋಕಕ್ಕೆ ಹೋಗುತ್ತೇನೆ ಎನ್ನುವಂತ ನಿರೀಕ್ಷೆ ನಿನಗಿದೆಯಾ? ಹೌದು, ಹಾಗೆ ಅವರು ಕೇಳಿದ್ರು ನನಗೆ. ಹಾಗೆ ಅವರು ನನಗೆ ಕೇಳುವಾಗ ನನ್ನ ಒಳಗೆ ನನಗೆ ಯಾವುದು ಧೈರ್ಯ ಬರಲಿಲ್ಲ, ನನಗೆ ಭರವಸೆ ಬರಲಿಲ್ಲ. ನನಗೆ ತುಂಬ ಭಯ ಬಂತು ಮತ್ತು ದುಃಖ ಬಂತು. ನಾನು ತುಂಬ ಗಟ್ಟಿಯಾಗಿ ಕೂಗುತ್ತಾ ತುಂಬ ಒಂದು ಅರ್ಧ ಗಂಟೆ ಅಂದರೆ ನಾನು ಸತ್ತ ನರಕ ಹೋಗ್ತೇನೆ ಎಂಬ ನನ್ನ ಒಂದು ಆತ್ಮ ನನಗೆ ಹಾಗೆ ಒಂದು ಹೇಳಿತು. ಆತ್ಮದಲ್ಲಿ ಆಯಿತು, ಈಗ ನಾನು ಸತ್ತರೆ ನಾನು ನರಕಕ್ಕೆ ಹೋಗ್ತೇನೆ ಎಂಬ ಆಯಿತು. ನನಗೆ ಯಾವ ಒಂದು ಭರವಸೆ ಬರಲಿಲ್ಲ. ಹಾಗೆ ತುಂಬ ಹೊತ್ತು ಕೂಗಿದೆ ಒಂದು ಅರ್ಧ ಗಂಟೆ ಕೂಗಿ ನಾನು ದೇವರೇ ನನಗೆ ನರಕ ಒಂದು ಬೇಡ, ನನಗೆ ಆ ಸ್ವರ್ಗ ಬೇಕು ಅಂತ ಕೂಗಿದೆ. ಅದು ಕೂಗಿದ ನಂತರ ಅವರು ನಾವು ಒಳಗೆ ಅವ್ರು ಏನು ಮಾಡ್ತಾರೆ, ಈ ನನ್ನ ಸ್ನೇಹಿತರಿಗೆ ಹೊರಗೆ ಕಲಿಸಿದರು. ಅಲ್ಲಿ ನನ್ನ ಮತ್ತು ಅಕ್ಕ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು ನನಗೋಸ್ಕರವಾಗಿ. ಮತ್ತು ಅವರು ಇವರೊಟ್ಟಿಗೆ ಜಾಯಿನ್ ಹಾಕ್ಕೊಂಡು ಅವ್ರು ನನಗೆ ಯೇಸು ಕ್ರಿಸ್ತ ಅಂಗೀಕಾರ ಮಾಡಲಿಕ್ಕೆ ನಡೆಸಿದರು. ಆವಾಗ ನಾನು ಯೇಸು ನನ್ನ ಕರ್ತನ ಮತ್ತು ಒಡೆಯ ನಿಮಿತ್ತಾಗಿ ನಾನು ಅಂಗೀಕಾರ ಮಾಡಿದೆ. ಅಂಗೀಕಾರ ಮಾಡಿದ ನಂತರ ಅವ್ರು ನನ್ನ ತಲೆಯ ಮೇಲೆ ಕೈಗಳಿಟ್ಟು ಪ್ರಾರ್ಥನೆ ಮಾಡಿದರು. ಆ ಪ್ರಾರ್ಥನೆಯ ಬಳಿಕ ನನಗೇನೂ ದೊಡ್ಡ ಒಂದು ಪಾಪದ ಹೊರೆ ನನ್ನಿಂದ ಏನೂ ಕಳಚಿ ಹೋದಾಗೆ ಆಯಿತು. ಓಕೆ, ಅಂದರೆ ನೀವು ಹೇಳ್ತಿದ್ರಿ, ನೀವು ಯೇಸು ಸ್ವಾಮಿಯನ್ನು ಅಂಗೀಕರಿಸಿದ ನಂತರ ನಿಮ್ಮ ದೇಹದಲ್ಲಿ, ನಿಮ್ಮ ಶರೀರದಲ್ಲಿ ಅಥವಾ ಆತ್ಮದಲ್ಲಿ ಏನೋ ಒಂದು ಸಮಾಧಾನ ಲಭಿಸಿತು. ಮತ್ತೆ ಏನೋ ಪಾಪ ದೊಡ್ಡ ಹೊರೆ ಏನು ನನ್ನಿಂದ ಒಂದು ದೊಡ್ಡ ಒಂದು ಹೊರೆ ಏನು ನನ್ನಲ್ಲಿ ಕಲಿಚು ಓದಿ ತುಂಬ ಹಗುರ ಒಂದು ಸಮಾಧಾನ ನನ್ನಲ್ಲಿ ಬಂದ ಅನುಭವ ಆಯಿತು ನನಗೆ. ಓಕೆ, ನೀವು ನಿಮ್ಮ ಹತ್ರ ಅವರು ಆಗ ಹೇಳಿದ್ರ ನಿಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ಯೇಸು ಸ್ವಾಮಿಯನ್ನು ಅಂಗೀಕರಿಸಬೇಕಂತೇಳಿ ಹೇಳಿದ್ರು? ಆ ನಂತರ ಅವ್ರು ಹೇಳಿದ್ರು, ನಾನು ಗಟ್ಟಿ ಕೂಗಿ ದೇವರೇ ನನ್ನ ನರಕ ಬೇಡ ನನಗೆ ಪರಲೋಕದ ಕೂಗಿದ ನಂತರ ಅವರು ಬಂತು ನನಗೆ ಹೀಗೆ ಯೇಸು ಅಂಗೀಕಾರ ಮಾಡಿದರೆ ನಿನಗೆ ಪಾಪ ಪರಿಹಾರ ಆಗ್ತದೆ, ನಿನಗೆ ರಕ್ಷಣೆ ಎಲ್ಲ ಹೇಳಿ ನಂತರ ಅವರ ಜೊತೆ ನಾನು ಯೇಸು ಅಂಗೀಕಾರ ಮಾಡಿದೆ ನಾನು. ಓಕೆ, ನೀವು ಅಂಗೀಕಾರ ಮಾಡಿದ ನಂತರ ಯೇಸು ಸ್ವಾಮಿಯನ್ನು ರಕ್ಷಕನನ್ನಾಗಿ ಅಂಗೀಕಾರ ಮಾಡಿದ ನಂತರ ಸಮಾಜದ ಮಧ್ಯದಲ್ಲಿ, ವೈಯಕ್ತಿಕ ಜೀವಿತಗಳ ಮಧ್ಯದಲ್ಲಿ ಏನು ಬದಲಾವಣೆ ನೀವು ನೋಡಿದ್ರಿ? ನಾನು ಅದು ಅಂಗೀಕಾರ ಮಾಡಿದ ನಂತರ ನಾವು ಕೊಂಕಣಿಯಲ್ಲಿ ನಾವು ಸತ್ಯದ ಓದ್ತಿದ್ದೆವು. ಅದೇ ಸತ್ಯದ ಓದುವಾಗ ನನಗೇನು ವಾಕ್ಯ ನನ್ನಲ್ಲಿ ಮಾತನಾಡಿದ ಹಾಗೆ ಆಯಿತು. ಮತ್ತು ಕೆಲವರು ಸಂಪ್ರದಾಯ ನಾನು ಓದುವಾಗ ಅದು ಮಾಡೋದು ಸರಿಯಲ್ಲ ಎಂಬುದನ್ನು ಆ ವಾಕ್ಯ ನನಗೆ ಮಾತನಾಡಿತು. ಮತ್ತು ಮೊದಲನೇ ಆದಿತ್ಯವಾರ ನಾವು ಸಂಪ್ರದಾಯ ಪ್ರಕಾರ ನಾನು ಚರ್ಚಿಗೆ ಹೋಗಿದೆ. ಅಲ್ಲಿ ಹೋಗುವಾಗ ಆ ಒಂದು ಪ್ರಾರ್ಥನೆಯಲ್ಲಿ ಏನೂ ಒಂದು ಸಮಾಧಾನ ಆಗಲಿಲ್ಲ, ನನಗೇನೂ ಒಂದು ಆತ್ಮದ ಒಂದು ತೃಪ್ತಿ ಆಗಲಿಲ್ಲ. ಮತ್ತು ನಾನು ಅಲ್ಲಿಗೆ ಹೋಗದೆ ನಾನು ಅವ್ರ ಹತ್ರ ಕೇಳಿ, ನೀವು ಎಲ್ಲಿಗೆ ಹೋಗ್ತೇವೆ ಪ್ರಾರ್ಥನೆಗೆ? ಅವರು ಚರ್ಚಿಗೆ ನನಗೆ ಅಂದರೆ ಪ್ರಾರ್ಥನೆಗೆ ಅವ್ರ ಜೊತೆ ನನಗೆ ಕರೆದುಕೊಂಡು ಹೋದರು. ಅಲ್ಲಿ ಹೋಗಿ ಆರಾಧನೆ ಮಾಡುವಾಗ ನನಗೆ ಆತ್ಮಕ್ಕೆ ತೃಪ್ತಿ ಕಾಣಿತು, ಸಮಾಧಾನ ಕಾಣಿತು. ಅವರ ಜೊತೆಯಲ್ಲಿ ಸೇರಿ ನಾನು ಯೇಸು ಅಂಗೀಕಾರ ಮಾಡಿದೆ. ಯೇಸು ಕ್ರಿಸ್ತನ ಭಕ್ತಿಯಲ್ಲಿ ನನಗೆ ಬೆಳೆಯಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ ನನಗೆ ಸಾಧ್ಯವಾಯಿತು. ಮತ್ತು ಹಾಗೆ ನನಗೆ ಆ ಸಮಾಜದಲ್ಲಿ ಯಾರು ನನಗೆ ಪ್ರಶ್ನೆ ಕೇಳಿದ್ರು ಸಹ ನಾನು ಹೇಳುತ್ತಿದ್ದೆ, ನನಗೆ ಸತ್ಯ ಗೊತ್ತಾಯಿತು, ಯೇಸು ಕ್ರಿಸ್ತನ ಒಳಗೆ ಇದ್ದಾನೆ, ನನ್ನ ಪಾಪಗಳು ಪರಿಹಾರವಾಗಿವೆ, ನಾನು ಸತ್ತರೆ ಪರಲೋಕ ಹೋಗ್ತೇನೆ ಎಂಬ ನಿರೀಕ್ಷೆ ನನಗೆ ಉಂಟು ಎಂಬುದಾಗಿ ನಿತ್ಯತ್ವದ ನಿರೀಕ್ಷೆ ನಾನು ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ. ಓಕೆ, ಮುಂದೆ ಏನಾಯ್ತು? ನೀವು ಆ ಮುಂಬೈ ಪಟ್ಟಣದಲ್ಲಿ ಇದ್ರಿ, ಮುಂದೆ ಏನಾಯ್ತು? ಯಾವ ತರವಾಗಿ ನೀವು ಸೇವೆಯಲ್ಲಿ, ಪ್ರಾರ್ಥನಾ ಸೇವೆಯಲ್ಲಿ ಹೇಗೆ ತೊಡಗಿಸಿಕೊಂಡಿರಿ? ನಾನು ಪ್ರತಿ ಆದಿತ್ಯವಾರ ಪ್ರತಿ ಮನೆ ಕೂಟದಲ್ಲಿ ನಂಬಿಕಸ್ಥರಾಗಿ ನಾನು ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಾಗಿದೆ ಮತ್ತು ದೇವರ ವಾಕ್ಯನ ಓದ್ತಿದ್ದೆ. ಮತ್ತೆಲ್ಲ ಸತ್ಯ ತಿಳಿದ ನಂತರ ಜನವರಿ 1 ತಾರೀಕು 1986 ಇಸವಿಯಲ್ಲಿ ನೀರಿನಲ್ಲಿ ಮುಳುಗಿದ ಸ್ನಾನವನ್ನು ತೆಗೆದುಕೊಳ್ಳಿಕ್ಕೆ ನಾನು ನಿಶ್ಚಯ ಮಾಡಿ. ನೀವು ಯೇಸು ಸ್ವಾಮಿಯನ್ನು ಅಂಗೀಕರಿಸಿದ ನಂತರ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಂಡು? ಹೌದು. ಯಾರು ಹೇಳಿದ್ರು ತಗೊಳ್ಳಿ? ಅವರು ದೇವರ ವಾಕ್ಯ ಅವರು ಕೊಡುವ ಬೈಬಲ್ ಸ್ಟಡಿ ಮೂಲಕವಾಗಿ ನನಗೆ ಅರ್ಥವಾಯಿತು ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕೆಂಬುದು. ಹೌದು, ನೀವು ಹೇಳ್ತೀರಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳದೇ ಇದ್ದರೆ ದೇವರ ವಾಕ್ಯಕ್ಕೆ ವಿರೋಧವಾಗ್ತೀರಿ ಅಂತೇಳಿ. ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನ ನಂಬಿಕೆ ಇಟ್ಟವರು ನೀರಿನ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ದೇವರ ವಾಕ್ಯ ಹೇಳ್ತದೆ. ಹೌದು, ಬೈಬಲ್ ಹೇಳ್ತದೆ. ಯೇಸು ಕ್ರಿಸ್ತನು ಕಲಿಸಿಕೊಟ್ಟಿದ್ದಾನೆ, ಆತನ ಸ್ವತಃ ಸ್ನಾನಿಕ ದೈವಾನಂತ ನೀರಿನಲ್ಲಿ ದೀಕ್ಷೆಯನ್ನು ತೆಗೆದುಕೊಂಡಿದ್ದಾನೆ. ಅದೇ ನಾವು ಆತನ ಮಾದರಿಯನ್ನು ಅನುಸರಿಸಬೇಕು, ತಗೊಳ್ಬೇಕು. ಹೌದು, ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು. ಹೌದು. ಸೊ ನೀವು ಅದಾಗಿ ಎಷ್ಟು ರಕ್ಷಣೆ ಹೊಂದಿ ಎಷ್ಟು ಸಮಯದ ನಂತರ? ಅದನ್ನು ಅಕ್ಟೋಬರ್ 5 ತಾರೀಕಿಗೆ ರಕ್ಷಣೆ ಬಂದಿದ್ದು, ಜನವರಿ 1 ತಾರೀಕು 1986 ಇಸವಿಯಲ್ಲಿ 85 ದಿವಸ ರಕ್ಷಣೆ ಬಂದು ಕಡಿಮೆ 3 ತಿಂಗಳ ನಂತರ ನೀವು ಯೇಸು ಸ್ವಾಮಿಯನ್ನು ಅಂಗೀಕರಿಸಿ 3 ತಿಂಗಳಲ್ಲಿ ನೀವು ದೀಕ್ಷಾ ಸ್ನಾನ, ನೀರಿನ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡೆ. ಓಕೆ, ನೀವು ನೀರಿನ ದೀಕ್ಷಾ ಸ್ನಾನ ಪಡೆದುಕೊಂಡ ನಂತರ ಏನಾದರೂ ವ್ಯತ್ಯಾಸ ಆಯ್ತಾ? ಆ ನೀರಿನಲ್ಲಿ ಮುಳುಗಿ ತೆಗೆದುಕೊಂಡು ಮೇಲೆ ಬಂದ ಕೂಡಲೇ ದೇವರ ಆತ್ಮನು ದೇವರ ಸೇವಕರ ಮೂಲಕ ಅವರು ಪ್ರವಾದನೆ ನನಗೆ ಹೇಳಿದರು. ಪ್ರವಾದನೆ ಬಂತು.
ಮಗ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ನೀವು ನನ್ನ ಮಧ್ಯೆ ತಗ್ಗಿಸಿಕೊಂಡು ಬರಬೇಕು ಮತ್ತು ನನ್ನ ವಾಕ್ಯವನ್ನು ಹೆಚ್ಚಾಗಿ ಓದಿ ಧ್ಯಾನ ಮಾಡಬೇಕು ಎಂಬುದಾಗಿ ಪ್ರವಾದನೆ ಮಾಡಿದರು. ನಿಮ್ಮನ್ನು ಯಾರು ದೀಕ್ಷಾ ಸ್ನಾನ ಕೊಟ್ಟರು ಅವರು? ಹೌದು. ಆ ಪ್ರವಾದನೆ ಕೇಳಿದ ನಂತರ ನನ್ನ ಆತ್ಮದಲ್ಲಿ ವಾಕ್ಯವನ್ನು ಓದಬೇಕು, ಧ್ಯಾನ ಮಾಡಬೇಕೆಂಬ ಪ್ರೇರೇಪಣೆ, ಒಂದು ಆಸಕ್ತಿ ಬಂತು. ಅದೇ ರೀತಿಯಲ್ಲಿ ನಾನು ವೈರಿಂಗ್ ಕೆಲಸ ಮಾಡುವಾಗ ಮಧ್ಯಾಹ್ನ ಟಿಫಿನ್ ಟೈಮ್ನಲ್ಲಿ ಬೇಗ ಟಿಫಿನ್ ಮಾಡಿ ಚಿಕ್ಕ ಸಮಯದಲ್ಲಿ ನಾನು ಕನ್ನಡ ಬೈಬಲು, ಇಂಗ್ಲೀಷ್ ಬೈಬಲು, ಕೊಂಕಣಿ ಬೈಬಲು, ಹಿಂದಿ ಬೈಬಲ್ 4-5 ಬೈಬಲ್ಗಳನ್ನು ಓದುತ್ತಿದ್ದೆ. ಇಡೀ ಬೈಬಲ್ ಓದಿ ನಾನು ಧ್ಯಾನ ಮಾಡ್ತಿದ್ದೆ. ಹೀಗೆ ಧ್ಯಾನ ಬರುವಾಗ ನನ್ನ ಜೀವಿತದಲ್ಲಿ ಹಲವು ರೀತಿಯ ನಂಬಿಕೆಗೆ ಪರೀಕ್ಷೆಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಿಮಗೆ ಅತಿಯಾಗಿ ದೇವರ ವಾಕ್ಯವನ್ನು ಓದುವುದರಿಂದಾಗಿ ನಿಮ್ಮಲ್ಲಿ ಬದಲಾವಣೆ ಬಂತು ಅಂತೇಳಿ ಸುತ್ತಲಿನವರು ಅರಿತುಕೊಂಡ್ರು? ಹೌದು, ಅರಿತುಕೊಂಡರು. ಹೌದು. ನಿಮ್ಮ ಕುಟುಂಬದಲ್ಲಿ ಅವರಿಗೆ ಗೊತ್ತಾಯ್ತಾ? ಹೌದು. ಅಂದರೆ ನನ್ನ ಮೊದಲು ನನ್ನ ಅಣ್ಣ ರಕ್ಷಣೆ ಬಂದಿದ್ದರು, ಅಕ್ಕ ರಕ್ಷಣೆ ಬಂದಿದ್ದರು, ಮತ್ತು ಕಡೆಯಾಗಿ ನಾನು ರಕ್ಷಣೆ ಬಂದ ನಂತರ ನನ್ನ ಇಮಿಡಿಯೇಟ್ ನಮ್ಮ ತಾಯಿ ತಂದೆಗೆ ನನ್ನ ಕಾಗದ ಬರುತ್ತಿದೆ. ನಾನು ಹೇಳಿದೆ, ನೋಡಿ, ಯೇಸು ಕ್ರಿಸ್ತ ಸತ್ಯ ದೇವರು, ಆತನ ನಾವು ಅಂಗೀಕಾರ ಮಾಡಬೇಕು, ಆತನ ವಿನ ಯಾರಿಗೆ ಪರಲೋಕ ಹೋಗ್ಲಿಕ್ಕೆ ಆಗೋದಿಲ್ಲ ಎಂಬುದಾಗೆಲ್ಲ ನನ್ನ ಪತ್ರಗಳು ಬರ್ತಿದೆ. ಅವ್ರು ಒಪ್ಪಿಕೊಂಡ್ರ? ಅವರಿಗೆ ನನಗೇನು ಹುಚ್ಚು ಹಿಡಿದಿದೆ ಎಂಬುದೇ ಹಾಗೆ ಎನಿಸ್ಕೊಂಡು, ನನ್ನ ತಾಯಿ ನನ್ನ ಮಗನಿಗೆ ಮಾನಸಿಕವಾಗಿ ತೊಂದರೆ ಆಗಿದೆ ಅಂದರೆ ಆ ರೀತಿ ಗಾಬರಿ ಪಟ್ಟು. ಹೌದು. ಅದಕ್ಕೆ ನೀವು ಇಲ್ಲಿ ಬಂದು ಹೇಳಿದ್ರ? ಹೌದು. ನನಗೆ ಅದಕ್ಕೆ ಅವರು ಊರಿಗೆ ಕಳಿಸಿದರು. ಹೌದು. ಊರಿಗೆ ಬರುವಾಗ ನಾನು ಬಸ್ನಲ್ಲಿ ರಾತ್ರಿ ಉಪವಾಸ ಮಾಡಿಕೊಂಡು ಇಡೀ ರಾತ್ರಿ ಬಸ್ನಲ್ಲಿ ನಾನು ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡ್ತಾ ಬಂದೆ. ದೇವರೇ, ನಾನು ಮನೆಯಲ್ಲಿ ಅಂಗಳದಲ್ಲಿ ಕಾಲಿಡುವಾಗಲೇ ನನ್ನ ಕುಟುಂಬದವರಿಗೆ ಸುವಾರ್ತೆ ಹೇಳಬೇಕು, ಅವರು ಅದೇ ದಿನ ಯೇಸು ಅಂಗೀಕಾರ ಮಾಡಬೇಕು ಎಂಬುದಾಗಿ ನಾನು ಪ್ರೇಯರ್ ಮಾಡಿಕೊಂಡು ಇಡೀ ಬಸ್ನಲ್ಲಿ ಪ್ರೇಯರ್ ಮಾಡ್ಕೊಂಡು ಬಂದೆ. ಹಾಗೆ ಮತ್ತೆ ಪ್ರೇಯರ್ ಮಾಡ್ಕೊಂಡು ಬಂದು ನನ್ನ ಮನೆ ಅಂಗಳದಲ್ಲಿ ನಾನು ಕಾಲಿಟ್ಟ ಕೂಡಲೇ ಅವರು ಎನಿಸಿದ್ರು, ಏನೋ ಇವನಿಗೆ ಮಾನಸಿಕವಾಗಿ ಏನೋ ಆಗಿದೆ ಮತ್ತು ಎಲ್ಲ ಗಾಬರಿ. ನಾನು ಬಂದು ಅವರಿಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಮತ್ತು ನಮ್ಮ ಸಂಪ್ರದಾಯ ಪ್ರಕಾರ ನಮ್ಮ ತಂದೆ ನಮ್ಮ ಸಂಪ್ರದಾಯದ ಪ್ರಾರ್ಥನೆ ಪ್ರಕಾರ ಪ್ರಾರ್ಥನೆಗೆ ಕರೆದರು. ಅವರು ಪ್ರಾರ್ಥನೆ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿದರು. ಅವರು ಮಾಡಿದ ಪ್ರಾರ್ಥನೆ ನಾನು ಮಾಡಲಿಲ್ಲ. ಅದಕ್ಕೆ ವಿರುದ್ಧವಾಗಿ ನಾನು ಮನ ಕಾಲಿಕೊಂಡು ನಾನು ಕಲಿಸಿದ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡಿದೆ ನಾನು. ನನ್ನ ತಂದೆ ತುಂಬ ಕೋಪ ಬಂತು ನನಗೆ ಹೊಡೆದರು. ನಮ್ಮ ಸಂಪ್ರದಾಯ ಪ್ರಾರ್ಥನೆ ಏಕೆ ಮಾಡಲಿಲ್ಲ ಎಂಬುದಾಗಿ. ಅದು ನಾನು ಕಣ್ಣೀರಿಟ್ಟು, ದೇವರೇ, ಇವರ ಆತ್ಮ ಕಣ್ಣುಗಳು ತೆರೆಯ ಮಾಡಬೇಕು, ಇವರ ರಕ್ಷಣೆ ಮಾಡಿ ತರಬೇಕು ಅಂತ. ಅವರು ಹೊಡೆದಕ್ಕೆ ನೀವು ಬೇಸರ ಮಾಡಲಿಲ್ಲ, ಕೋಪ ಮಾಡಲಿಲ್ಲ. ಇನ್ನೂ ಕಣ್ಣೀರು ಹಾಕಿಕೊಂಡು ನಾನು, ದೇವರೇ, ಇವರ ಆತ್ಮ ಕಣ್ಣು ತೆರೆಯ ಮಾಡಬೇಕು, ಇವರಿಗೆ ರಕ್ಷಣೆ ಮಾರ್ಗಕ್ಕೆ ನೀನು ತರಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿದೆ. ಅದೇ ರಾತ್ರಿ ನನ್ನ ತಾಯಿ, ನನ್ನ ತಂಗಿ, ನನ್ನ ಅತ್ತಿಗೆ 3 ಜನರು ಅವರು ನನ್ನ ಹತ್ರ ಸುವಾರ್ತೆ ಕೇಳಿ ಅವರು ಅದೇ ದಿನ ಯೇಸು ಅಂಗೀಕಾರ ಮಾಡಿದರು. ತಂದೆ ಮಾತ್ರ ಒಂದು ವಿರೋಧವಾಗಿದ್ದರು. ಮತ್ತು ಸಂಪ್ರದಾಯದ ಪ್ರಕಾರ ಪ್ರಾರ್ಥನೆ ಮಾಡಲಿ ಬಿಟ್ಟುಬಿಟ್ಟರು. ನನ್ನ ತಾಯಿ, ನನ್ನ ತಂಗಿ, ನನ್ನ ಅತ್ತಿಗೆ, ಅವರ ನನ್ನ ಅಣ್ಣ ಪಾರ್ನಲ್ಲಿದ್ದರು. ಹೀಗೆ ಆಗಿ ನಮ್ಮ ಮನೆಯಲ್ಲಿ ಆ ಒಂದು ಬದಲಾವಣೆ ಅವರು ನೋಡಿದರು. ತಂದೆ ಮಾತ್ರ ವಿರೋಧವಾಗಿಕೊಂಡು ಸ್ವಲ್ಪ ದಿವಸ ವಿರೋಧವಾಗಿದ್ದರು. ನಾವು ಪ್ರತಿ ಶುಕ್ರವಾರ ಉಪವಾಸ ಇದ್ದುಕೊಂಡು ನಾವು ಪ್ರಾರ್ಥನೆ ಮಾಡ್ತಿದ್ದೆ. ಮತ್ತೆ ಮುಂಬೈಗೆ ಪುನಃ ಬಾಂಬೆ ಹೋಗಿದ್ದೆ ನಾನು. ಹೋದಿರಿ? ಹೌದು. ಮತ್ತೆ ಪುನಃ ಬಾಂಬೆ ಹೋಗಿಕೊಂಡು ನಾನು ನನ್ನ ಕೆಲಸ ಮಾಡಿಕೊಂಡು ನನ್ನ ಸಭಾಪಾಲಕರು ಟೈಮ್ ಇರುವ ಹಾಗೆ ಸುವಾರ್ತೆಯ ತಂಡದ ಒಟ್ಟಿಗೆ ಸ್ವಾಮಿಯ ಶುಭವರ್ತಮಾನವನ್ನು ನೀವು ಸಾರಲಿಕ್ಕೆ ನನಗೆ ಕಲಿಸಿಕೊಡ್ತಿದ್ದರು. ಅಂದರೆ ನಾನು ರಜೆ ಮಾಡಿ ಹೋಗ್ತಿದ್ದೆ. ಹಾಗೆ ನಾನು ಗೋವಾದಲ್ಲಿ, ನಾಸಿಕ್, ಔರಂಗಾಬಾದ್, ಬೇರೆ ಬೇರೆದಲ್ಲಿ ನಾವು ಸುವಾರ್ತೆ ಸಾರಲಿಕ್ಕೆ. ಹೇಗೆ ಸುವಾರ್ತೆ ಸಾರ್ತೀವಿ? ನಾವು ಕರಪತ್ರ ಮೂಲಕ ಮತ್ತು ಡೈರೆಕ್ಟ್ ಆಗಿ ಒಬ್ಬ ವ್ಯಕ್ತಿಗೆ ನಾವು ಪರಿಚಯ ಮಾಡಿಕೊಂಡು. ಯಾವ ಭಾಷೆ ಮಾತಾಡ್ತೀವಿ? ಅಲ್ಲಿ ಹಿಂದಿ ಮತ್ತು ಮರಾಠಿಯಲ್ಲಿ. ಹಿಂದಿ ಮರಾಠಿ ಬರ್ತಿತ್ತು? ಈಗ ಅಲ್ಲಿ ಬರ್ತಿತ್ತು. ಹೌದು. ನೀವು ಆಗ ಮಾತಾಡ್ತೇವೆ. ಹೌದು. ಆ ಭಾಷೆಯಲ್ಲಿ ನೀವು ಸುವಾರ್ತೆ ಸಾರ್? ಹೌದು. ಕರಪತ್ರಗಳ ಮೂಲಕ? ಹೌದು. ಬೇರೆ ಯಾವ ಸೇವೆ ಮಾಡ್ತೀರಿ? ಅದಲ್ಲದೆ ನಾನು ಅದೇ ಸೇವೆ ಮಾಡ್ತಿದ್ದೆ. ಮತ್ತು ಅದರ ನಂತರ ನಾನು ಹಂಗೆ ಸಭಾಪಾಲಕರು ಕ್ಯಾಂಪಸ್ ಕ್ರೂಸೈಡ್ ಫಾರ್ ಕ್ರೈಸ್ಟ್ ಎಂಬ ಸೇವೆಗೆ, ಇಂಡಿಯಾ ಕ್ಯಾಂಪಸ್ ಕ್ರೂಸೈಡ್, ಹೌದು, ಅದರಲ್ಲಿ ನನಗೆ ನೇಮಿಸಿದರು. ನಾನು ನಾಯಕನಾಗಿ ನೇಮಿಸಿದರು ಮುಂಬೈಯಲ್ಲಿ. ನೀವು ಅದರದ್ದು ಸಂಸ್ಥೆಗೆ ನಾಯಕನಾಗಿ ನೇಮಿಸಿದರು. ಹೌದು. ಅಲ್ಲಿ ಆ ಫಿಲ್ಮ್ ಮಿನಿಸ್ಟ್ರಿ ಮೂಲಕವಾಗಿ ಹಲವು ಊರಿಗೆ, ಬೊಂಬೈಲಿ ಹಲವು ಪಟ್ಟಣಗಳಿಗೆ, ಹಲವು ಒಂದು ಬೀದಿಗಳಿಗೆ ಹೋಗಿ ಪಬ್ಲಿಕ್ ಆಗಿ ಸುವಾರ್ತೆ ಕೊಟ್ಟು ಬಹಳ ಉತ್ತಮ ಸೇವೆ ತಿಳಿದ ಮಟ್ಟಿನಲ್ಲಿ. ಈವನ್ ನಾನು ಕೂಡ ಆ ಫಿಲ್ಮ್ ಮಿನಿಸ್ಟ್ರಿಯಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದೇನೆ. ಫಿಲ್ಮ್ ಮಿನಿಸ್ಟ್ರಿ ಅಂದರೆ ಫಿಲ್ಮ್ಗಳನ್ನು ಯೇಸು ಸ್ವಾಮಿ, ಜೀಸಸ್ ಎನ್ನುವಂಥ ಸುವಾರ್ತಿಕ ಯೇಸು ಸ್ವಾಮಿಯ ಜೀವನ ಚರಿತ್ರೆಯ ಬಗ್ಗೆ ಇರುವಂಥದ್ದು ಫಿಲ್ಮ್. ಒಂದು ವೇಳೆ ನೀವು ಅದು ನೋಡಿರೋದಿದ್ದರೆ, ಇಂಡಿಯಾ ಕ್ಯಾಂಪಸ್ ಕ್ರೂಸೈಡ್ ಫಾರ್ ಕ್ರೈಸ್ಟ್ ಎನ್ನುವಂಥ ಸಂಸ್ಥೆಯು ತಯಾರಿಸಿದ ಜೀಸಸ್ ಎನ್ನುವಂಥ ಮೂವಿಯನ್ನು ನೀವು ವೀಕ್ಷಿಸಿ. ನಮ್ಮ ಆಸರೆ ಟಿ ವಿಯಲ್ಲಿ ಅದನ್ನು ಕೊಡುವರು. ನಾನು ಯಾಕೆ ಅದನ್ನು ನೀವು ಹೇಳಿದಾಗ ಯಾಕೆ ಇಷ್ಟಾಗಿ ಹೇಳ್ತೇನೆಂದರೆ, ಆ ಮೂವಿಯಲ್ಲಿ ನಾನು ಸಣ್ಣದಾಗಿರುವಾಗ, ನಾನು ನನ್ನ
ಆ 10ನೇ ವರ್ಷ ಪ್ರಾಯದಲ್ಲಿ ನಾನು ಅದರಲ್ಲಿ ಯೇಸು ಸ್ವಾಮಿ ಸಣ್ಣದಾಗಿರುವಾಗ ಮಾತಾಡಿದ ಮಾತನ್ನು ತುಳುವಲ್ಲಿ ನಾನು ಮಾತಾಡಿದ್ದೇನೆ. ನನ್ನ ತಂದೆಯವರು ಪೇತ್ರನ ಇದನ್ನು ಡಯಲಾಗನ್ನು ತುಳುವಲ್ಲಿ ಮಾತಾಡಿದ್ರು. ಮತ್ತು ನಾನು ದೊಡ್ಡಾದ ನಂತರ ನನ್ನ ಹೆಚ್ಚು ಕಡಿಮೆ 22ನೇ ವರ್ಷ ಪ್ರಾಯದಲ್ಲಿ ಇನ್ನೊಮ್ಮೆ ರೆಕಾರ್ಡಿಂಗ್ ಇತ್ತು. ನಾನು ಆ ರೆಕಾರ್ಡಿಂಗಲ್ಲಿ ಡಬ್ಬಿಂಗಲ್ಲಿ ನಾನು ಮಾತಾಡಿದ್ದೇನೆ. ಅಂದರೆ ಕ್ಯಾಂಪಸ್ ಕ್ರೂಸೇಡ್ನಲ್ಲಿ ನನ್ನ ಕೆಲಸವನ್ನು ಮಾಡಿದೆ. ಈ ರೀತಿ ಸೇವೆಯನ್ನು ಮಾಡಿದೆ. ಮತ್ತು ಅವರ ಫಿಲ್ಮ್ ಮಿನಿಸ್ಟ್ರಿಯಲ್ಲಿ ನಾನು ತೊಡಗಿಕೊಂಡಿದ್ದೆ. ಬಹಳ ಸುಂದರವಾದ ಸೇವೆ ಅದು ಫಿಲ್ಮ್ ಮಿನಿಸ್ಟ್ರಿ. ಆಲ್ಮೋಸ್ಟ್ ನಾನು ತುಂಬ ಜನರನ್ನು ಸುವಾರ್ಥಿಕರನ್ನು ನೋಡಿದ್ದೀನಿ. ಅವರೆಲ್ಲ ಈ ಫಿಲ್ಮ್ ಮಿನಿಸ್ಟ್ರಿಯಲ್ಲಿ ಬಹಳವಾಗಿ ಕೆಲಸ ಮಾಡಿದವರು. ನಾನು ಕೂಡ ಅದರಲ್ಲಿ ಸಂಸ್ಥೆಗೆ ಕೆಲಸ ಮಾಡಲಿ, ಆ ಸೇವೆಯಲ್ಲಿ ಸ್ವಲ್ಪ ಪಾಲನ್ನು ತೆಗೆದುಕೊಂಡಿದ್ದೆ. ನಿಮಗೆ ಆ ಸೇವೆಯಲ್ಲಿ ಫಿಲ್ಮ್ ಮಿನಿಸ್ಟ್ರಿ ಸೇವೆಯಲ್ಲಿ ಕೇವಲ ಜನರು ಒಂದು ಮನೋರಂಜನೆಗೆ ನೋಡ್ತಿದ್ರು ಅಥವಾ ಯೇಸು ಸ್ವಾಮಿ ನಿಜವಾಗಿ ಯೇಸು ಸ್ವಾಮಿ ಅವರು ಅಂಗೀಕಾರ ಮಾಡ್ತಿದ್ರು? ಅಂದರೆ ಅಲ್ಲಿ ಯೇಸು ಕ್ರಿಸ್ತ ಶಿಲುಬೆಗೆ ಹಾಕೋ ಒಂದು ಆ ದೃಶ್ಯ ಬರುವಾಗ ಜನರು ತುಂಬಾ ಪಶ್ಚಾತ್ತಾಪಟ್ಟುಕೊಂಡು ಜನರು ನೀವು ಅವರಿಗೆ ಹೇಳ್ತಿದ್ರೆ ಇದು ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹೊಡೆಯುವುದು ಕೇವಲ ಒಂದು ಸೀನಿಗೋಸ್ಕರ ಅಲ್ಲ, ಬದಲಾಗಿ ಆತನ ಸಾಯ್ತಿರು ನಮ್ಮ ಪಾಪಗಳಿಗೋಸ್ಕರ ಅಂತ ಹೇಳ್ತಿದ್ರು. ಅದ ಮುಂದೆ ಮೈಕಿನಲ್ಲಿ ನಾವು ಅವರಿಗೆ ಅನೌನ್ಸ್ ಮಾಡಿರ್ತಿದ್ದೆ ಅದು ಅಲ್ವಾ? ಹೌದು, ರೈಟ್. ಹಾಗೆ ಅದನ್ನು ತುಂಬಾ ಆತ್ಮ ರಕ್ಷಣೆ ಬಂದು ತುಂಬಾ ಸಭೆಗಳಲ್ಲಿ ಬೊಂಬೈಯಲ್ಲಿ ಸ್ಥಾಪನೆ ಆಯಿತು. ಓಕೆ ಓಕೆ. ಈಗ ಅಲ್ಲಿಂದ ನೀವು ಹೌದು, ಅಲ್ಲಿಂದ 1989ನಲ್ಲಿ ಹೌದು ನನಗೆ ಊರಿಗೆ ಹೋಗಬೇಕೆಂಬ ಹಾಗೆ ಆಸೆ ಆಯಿತು. ಊರಿಗೆ ಬಂದೆ. ಊರಿಗೆ ಬಂದಂತ ಏನು ನನಗಾಯಿತು, ಊರಿನಲ್ಲಿ ನಿಲ್ಲಬೇಕು, ಇಲ್ಲಿ ಕೆಮ್ಮಣ್ಣಲ್ಲಿ, ಹೌದು ಕೆಮ್ಮಣ್ಣಲ್ಲಿ ನಿದ್ದು ಇಲ್ಲಿ ಊರಿನಲ್ಲಿ ಸೇವೆ ಮಾಡಬೇಕು ಎಂಬುದಾಗಿ ನನಗೆ ಫೀಲ್ ಆಯಿತು. ಅದ ಮೊದಲು ನಾನು ಎನಿಸಿದೆ ನಾರ್ತ್ ಇಂಡಿಯಾದಲ್ಲಿ ನಾನು ಸೇವೆ ಮಾಡಬೇಕು, ಹೌದು ಸೇವೆ ಮಾಡಬೇಕಂತ ಎನಿಸಿಕೊಂಡಿದ್ದೆ. ಹಾಗೆ ಅವರಿಗೆ ಸೇಲಿದೆ. ಆದರೆ ಊರಿಗೆ ಬಂದ ನನಗಾಯಿತು ಇಷ್ಟು ಅಲ್ಲೆಲ್ಲ ತುಂಬ ಸೇವಕರಿದ್ದಾರೆ. ನಮ್ಮ ಈ ಕರ್ನಾಟಕದಲ್ಲಿ ನಮಗೆ ಕನ್ನಡ ಭಾಷೆಯಿಂದ ದೇವರ ಸೇವೆ ಮಾಡೋರು ಕಡಿಮೆ ಇದ್ದರೆ ನಾನು ಮಾಡಬೇಕೆಂಬ ಆಸೆ ಆಯಿತು ನನಗೆ. ಇಲ್ಲಿ ಮಾಡುವ ಎಂಬುದಾಗಿ. ಹೇಗೆ ಇಲ್ಲಿ ಸೇವೆಯನ್ನು ಪ್ರಾರಂಭಿಸಿದೆ? ಇಲ್ಲಿ ನಾನು ಸೇವೆ ಪ್ರಾರಂಭ ಮಾಡಿದಂದರೆ ನಾನು 98 ನನಗೆ ಊರಿಗೆ ಬಂದ ನಂತರ ನಾನು ಗೋಪಿನಾಥ್ ಪಾಸ್ಟರ್ ಉಡುಪಿ ನ್ಯೂ ಲೈಫ್ ಸಭೆಗೆ ನಾನು ಅಲ್ಲಿ ಹೋಗ್ತಿದ್ದೆ. ಅಲ್ಲಿ ಅವರ ಜೊತೆಯಲ್ಲಿ ನಾನು ಗೋಪಿನಾಥ್ ಪಾಸ್ಟರ್ ಒಟ್ಟಿಗೆ ಮೂಡುಬಿಲ್ಲೆ, ಶ್ರೀಮ, ಮಂಚಕಲ್, ಕಟ್ಪಾಡಿ ಎಲ್ಲ ಸೈಕಲ್ ಮೂಲಕವಾಗಿ ಆಗ ಬೈಕಲ್ಲಿಲ್ಲ, ಸೈಕಲ್ ಮೂಲಕವಾಗಿ ತುಂಬ ಸ್ವಾರ್ಥೆ ಕರಪತ್ರ ಸೇವೆ 92 ತನಕ ನಾವು ಮಾಡ್ತಿದ್ದೆ. ಹೌದು, ಸ್ವಾರ್ಥಿ ಸೇವೆ. ಹೌದು. ನೀವೇನಾದ್ರು ಕೆಲಸ ಮಾಡ್ತಿದ್ರೆ? ಹೌದು, ಆಗ ನಾನು ಕೆಲಸ ಮಾಡ್ತಿದ್ದೆ. ನಾನು ಟೈಲರಿಂಗ್ ಆಗಿದೆ. ಟೈಲರಿಂಗ್? ಹೌದು. ನಿಮಗೆ ಮೊದಲೇ ಟೈಲರಿಂಗ್ ಗೊತ್ತಿಲ್ಲ? ಇಲ್ಲ, ಮೊದಲು ನಾನು ಬೊಂಬೆಲಿ. ಹೌದು, ಅಂದ್ರೆ ನನ್ನ ತಂದೆ ಜಾಬ್ ಟೈಲರ್. ತಂದೆ ಜಾಬ್ ಟೈಲರ್ ಆಗಿದೆ. ಹೌದು. ಸೊ ನಿಮಗೆ ಅದು ಊರಿಗೆ ಬಂದ ನಂತರ ನನ್ನ ತಂದೆ ಟೈಲರಿಂಗ್ ಕಲಿಸಿ ನಾನು ಟೈಲರಿಂಗ್ ಮಾಡಿದೆ. ತಂದೆ ಕಲಿಸಿದ್ರು? ಕೋಪ ಇಲ್ಲ ಆಯ್ತು? ಇಲ್ಲ, ಮತ್ತೆ ಸಮಾಧಾನ. ಅಂದ್ರೆ ತಂದೆ ನಾನು ಊರಿಗೆ ಬರುವಾಗಲೇ ತಂದೆ ನಮ್ಮ 3 ತಿಂಗಳು ಪೋಸ್ಟ್ ಪ್ರಾರ್ಥನೆಯಲ್ಲಿ ಅವರಿಗೆ ಆಯಿತು ನನ್ನ ಹೆಂಡತಿ ತಿರುಗಿ ಇನ್ನೊಮ್ಮೆ ಬಂದೆ. ಹೌದು, ನನ್ನ ಹೆಂಡತಿ ಮಕ್ಕಳು ಹಾಳಾಗ್ಲಿಲ್ಲ, ಅವರ ಜೀವಿತ ಪರಿವರ್ತನೆ ಆಗಿದೆ, ಅವರೆಲ್ಲ ಒಳ್ಳೆಯದಿದ್ದಾರೆ. ನಾನು ಒಬ್ಬನೇ ರೇಗ್ತಾ ಇದ್ದೇನೆ, ಅವರೆಲ್ಲ ಸಮಾಧಾನದಿಂದ ಇದ್ದಾರೆ, ಅವರಲ್ಲಿ ಏನೋ ಒಳ್ಳೇದಾಗಿದೆ. ಹಾಗಾದ್ರೆ ಏನದು ಒಳ್ಳೇದು, ನಾವು ಸಹ ನೋಡುವ. ಆಗ ಅವರಿಗೆ ಅನುಭವ ಫೀಲಿಂಗ್ ಆಯ್ತಂತೆ. ಹಾಗೆ ಮತ್ತೆ ಬಂದ ನಂತರ ನಿಮಗೆ ಟೈಲರಿಂಗ್ ಕಲಿಸಿದ್ರು? ಹೌದು. ಸೊ ಮತ್ತೆ ಎಷ್ಟು ಸಮಯ? ಹಾಗೆ ನಾವು 1990ಯಲ್ಲಿ ನನ್ನ ಮದುವೆ ಆಯಿತು. ಜೂನ್ 26ಕ್ಕೆ ನಂದು ಮದುವೆ ಆಯಿತು. ಅದು ಮದುವೆ ಆದ ನಂತರ ನನಗೆ ಸಭಾಪಾಲಕರು ಉಡುಪಿ ಚರ್ಚ್ನಲ್ಲಿ ಒಂದು ಆದ್ಯತರ ಆರಾಧನೆ ಪ್ರಾರಂಭ ಮಾಡೋ ಮೊದಲು ಸ್ವಲ್ಪ ಬೈಬಲ್ ಸ್ಟಡಿ ಕೊಡ್ಲಿಕ್ಕೆ ಕಲ್ತಿದ್ರು. ಆ ನಿಜವಿದ್ಯಾರ ಆತ್ಮನ ಬೈಬಲ್ ಸ್ಟಡಿ ಮೂಲಕವಾಗಿ ಸಭೆಗೆ ಬರುವಂಥ ನಮ್ಮ ಸಭೆ ವಿಶ್ವಾಸಗಳು ತುಂಬ ಅಪ್ರಿಸಿಯೇಟ್ ಮಾಡಿದರು. ತುಂಬಾ ಒಳ್ಳೆ ಬೈಬಲ್ ಸ್ಟಡಿ ಅಪ್ರಿಸಿಯೇಟ್ ಮಾಡಿದ್ರು. ಹಾಗೆ ಸಭಾಪಾಲಕರು ಒಂದು ಬಡ್ಕಲ್ ಎಂಬ ಊರಿಗೆ ಸಭಾಪಾಲಕರ ಅಗತ್ಯ ಉಂಟು ಎಂಬುದಾಗಿ ಅವರು ಟ್ರಸ್ಟ್ ಮೀಟಿಂಗ್ ಮಾಡಿ ಅಲ್ಲಿ ಅವ್ರಿಗೆ ಅವ್ರು ಡಿಸೈಡ್ ಮಾಡಿದ್ರು ಪೀಟರ್ ಕ್ವಾರ್ಟರ್ಸನ್ನು ಪಾಸ್ಟರ್ ಮಾಡಬೇಕೆಂಬುದಾಗಿ. 1992 ಅಲ್ಲಿ ನನಗೆ ಪಾಸ್ಟರ್ ಎಂಬ ಆಸ್ಥಾಪನೆ ಮಾಡಿ ನಿಮ್ಮನ್ನು ಆರ್ಡಿನ್ ಮಾಡಿ ನನಗೆ ಬಡ್ಕಲ್ ಊರಿಗೆ ಭಟ್ಕಳಕ್ಕೆ ನೀವು ಸ್ವಾರ್ಥ ಸೇವೆಗೋಸ್ಕರ ಸಭಾಪಾಲಕರಾಗಿ ಕಳಿಸಿದ. ಯಾಕಂದ್ರೆ ನಿಮ್ಮ ಬೋಧನೆಗಳೆಲ್ಲ ಒಳ್ಳೆ ಆಗಿತ್ತು. ಓಕೆ, ನಂತರ ಏನ್ ಮಾಡಿದ್ರಿ ಅಲ್ಲಿ? ಸುಮಾರು ಯಾಕಂದ್ರೆ ನೀವೀಗ ಭಟ್ಕಳದಲ್ಲಿ ಇಲ್ಲ, ಈಗ ಇಲ್ಲ, ನೀವೀಗ ಇಲ್ಲಿ. ಹೌದು. ಮತ್ತೆ ಏನ್ ಮಾಡಿ? ಅಲ್ಲಿ 1.5 ವರ್ಷ ನಾವು ಸೇವೆ ಮಾಡಿದ್ದೇವೆ. ಅಲ್ಲಿ ಅಂದ್ರೆ ಅಲ್ಲಿ ತುಂಬಾ ಸುವಾರ್ತೆಯಲ್ಲಿ ತುಂಬಾ ಟಫ್ ಇದೆ, ಅಭಿದೇವಂತರು ಜಾಸ್ತಿ ಇದ್ದರು. ಅಲ್ಲಿ ಸುವಾರ್ತೆ ತುಂಬಾ ಕಷ್ಟ ಇತ್ತು. ಅದು ನೀವು ಸಾರುವ ಸುವಾರ್ತೆನವರು ಎಕ್ಸೆಪ್ಟ್ ಮಾಡಲಿಲ್ಲ, ಬದಲಾಗಿ ನಿಮಗೆ ವಿರೋಧಿಸ್ತಾರೆ. ಹೌದು. ಆದರೆ 1.5 ವರ್ಷ ನಾವು ಅಲ್ಲಿ ಸೇವೆ ಮಾಡಿದೆ. ಆನಂತರ ನನಗಾಯಿತು, ನನಗೆ ಆತ್ಮದಲ್ಲಿ ಆಯಿತು. ಅಂದರೆ ನನ್ನ ಸೇವೆ ನನಗೆ ಆ ಬಡ್ಕಲ್ನಲ್ಲಿ ಸೇವೆ ಮಾಡಲಿಕ್ಕೆ ಮನಸ್ಸಾಗಲಿಲ್ಲ. ನಾನು ಹೇಳಿದೆ, ನಾನು ಈ ಸೇವೆಗೆ ರಿಜೈನ್ ಮಾಡ್ತೇನೆ. ಸೋದನೆಗಳು ಬಂದರೆ ನಾನು ಸಭೆಯಲ್ಲಿ ಬೆಲೆ ಬೆಣ್ಣೆಗೆ ಆಗಲಿಲ್ಲ. ಇದ್ದಷ್ಟೇ ಆತ್ಮಗಳು
ಅಂದರೆ ಹೊಸ ಆತ್ಮಲ್ಲಿ ಬರ್ತಿರ್ಲಿಲ್ಲ. ನಿಮಗೊಂದು ಛಲ ಸಿಗ್ಲಿಲ್ವಾ, ನನಗೆ ಇದು ಟಫ್ ಜಾಗ, ಇಲ್ಲಿ ನಾನು ಸಾಧಿಸಿ ತೋರಿಸ್ಬೇಕು ಹಾಗೆ ಅಂದರೆ ಕಷ್ಟ ಆಯಿತು. ಹೌದು, ನಾನು ಸ್ವಲ್ಪ ಸಮಯ ರೀಸನ್ ಕೊಡ್ತೇನೆ ಮತ್ತು ನನಗೆ ದೇವರು ತಾನೇ ನನಗೆ ಮಾತನಾಡಬೇಕು, ನನ್ನ ಸೇವೆ ಯಾವುದು ಎಂಬುದಾಗಿ. ಅಂದರೆ ನನಗೆ ಗೊತ್ತಿತ್ತು ನನ್ನ ಸೇವೆ ಸಭಾ ಪಾಲಕರು ಎಂಬುದಾಗಿ, ಆದರೆ ಇನ್ನೂ ದೇವರು ಬೇರೆ ರೀತಿ ನನ್ನಲ್ಲಿ ಉಪಯೋಗ ಮಾಡಿದೆ ನನಗೆ. ಹೌದು, ಹಾಗೆ ನನ್ನ ಅಲ್ಲಿ ಬಿಟ್ಟು ಬಂದಿರಿ ನೀವು? ಹೌದು, ಬಿಟ್ಟು ಬಂದೆ. ಎಲ್ಲಿಗೆ ಬಂದಿರಿ? ಉಡುಪಿಗೆ ಬಂದೆ ನಾನು. ಉಡುಪಿಗೆ ಉಡುಪಿಗೆ ಬಂದೆ. ಮತ್ತೆ ಉಡುಪಿಗೆ ಬಂದು ಪುನಃ ನನ್ನ ಸಭೆಯಲ್ಲಿ ನಾನು ಸೇವೆ ಅಂದರೆ ಸುವಾರ್ತೆ ಸೇವೆ ಮತ್ತು ಅವರು ಮನೆ ಕೂಟ ಮಾಡಲಿಕ್ಕೆ ಕೊಟ್ಟರು, ಅದೆಲ್ಲ ಸೇವೆ ಮಾಡ್ತಿದ್ದೆ. ಆಗ ನನಗೆ ಈ ರೋಗಿಗಳಿಗೆ ಪ್ರಾರ್ಥನೆ ಮಾಡಬೇಕು, ದುರಾತ್ಮ ಪೀಡಿತರಿಗೆ ಬಿಡುಗಡೆ ಆಗಬೇಕು, ಈ ಒಂದು ತುಂಬ ಭಾರ ನನಗಿತ್ತು. ಆ ವಾರಗೋಸ್ಕರ ನಾನು ದೇವರ ಅರ್ನೆಸ್ಟಾಗಿ ನಾನು ಪ್ರೇಯರ್ ಮಾಡಿದೆ. ಹಾಗೆ ಪ್ರಾರ್ಥನೆ ದೇವರು ಆ ಒಂದು ಗಿಫ್ಟ್ ದೇವರು ಕೊಟ್ಟರು. ಮತ್ತು ಆ ಗಿಫ್ಟನ್ನು ಉಡುಪಿಯಲ್ಲಿರುವಾಗ ನಾನು ನಮ್ಮ ಮನೆ ಕೂಟ ಇಲ್ಲೆಲ್ಲ ಉಪಯೋಗ ಮಾಡಿಕೊಂಡು ದೇವರ ಅನೇಕ ರೋಗಗಳನ್ನು ಗುಣ ಮಾಡಲಿಕ್ಕೆ, ದುರಾತ್ಮ ಬಂದಿಂದ ಬಿಡುಗಡೆ ಮಾಡಿ ದೇವರನ್ನು ಉಪಯೋಗ ಮಾಡಿದೆ. ಹೀಗೆ 1994ಕ್ಕೆ ನಾವು ಉಡುಪಿಗೆ ಬಂದೆ ತಿರುಗಿ. ಅಲ್ಲಿಂದ 2000 ವರ್ಷ ತನಕ ನಾನು ನನ್ನ ಇದ್ದ ಸಭೆಯಲ್ಲಿ ಸೇವೆ ಮಾಡ್ತಕೊಂಡಿರುವಾಗ ದೇವರು ಅಂದರೆ ಅಂದರೆ 1 ವರ್ಷ ನನಗೆ ಫುಲ್ ಟೈಮೇ ಕಲಿಸಿದರು. ಈಗ ಫುಲ್ ಟೈಮ್ ಕಲಿಸಿದ ನಂತರ ನಾನು ರೀಸನ್ ಕೊಟ್ಟ ನಿಮಿತ್ತವಾಗಿ ನನಗೆ ಅವರು ಉಡುಪಿ ಬಂದ ನಂತರ 3 ತಿಂಗಳ ನಂತರ ನನ್ನ ಸಪೋರ್ಟು ಅವ್ರು ನಿಲ್ಲಿಸಿದರು. ಮತ್ತು ನನಗೆ ಈಗ ಪುನಃ ದುಡಿಯಬೇಕು. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ನಾನು ಒಂದು ಬಿಸ್ನೆಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಆ ಬಿಸ್ನೆಸ್ಸು ಭಾರಿ ಟಾಪ್ ಆಗಿ ನಡೀತದೆ. ಅಂದರೆ ನಾನೇ ಟೈಲರಿಂಗ್ ಮಾಡಿಕೊಂಡು ನೈಟಿ ಎಂಬ ಲೇಟೆಸ್ಟ್ ನೈಟಿ ಸ್ಟಿಚ್ ಮಾಡಿ ಬಡಕಲ, ಕುಂದಾಪುರ, ಉಡುಪಿ, ಕಾಪು, ಪಡುಬೂದಿ ತನಕ ನಾನು ಲೈನ್ ಸೆಲ್ ಮಾಡಿ ತುಂಬ ಆದಾಯವನ್ನು ಗಳಿಸ್ತಿದ್ದೆ. ಹಾಗೆ ಗಳಿಸುವಾಗ 1999, 2000 ಟೈಮ್ಗೆ ಇದ್ದಾಗೆ ನನ್ನ ಬಿಸ್ನೆಸ್ ಡೌನ್ ಆಗಲಿ ಆಯಿತು. ಆಗ ನನಗೆ ಹೀಗೆ ಆಯಿತು. ನಾನು ಜಾಸ್ತಿಯಾಗಿ ನನ್ನ ಬೈಕಿನಲ್ಲಿ ನಾನು ಪ್ರಯಾಣ ಮಾಡ್ತಿದ್ದೆ. ಹಾಗೆ ನಾನು ಬೈಕಿನಲ್ಲಿ ಬರುವಾಗ ನಾನು ದೇವ್ರ ಹತ್ರ ಕೇಳ್ತಿದ್ದೆ, ದೇವರು ಯಾಕೆ ಈ ರೀತಿ ನನ್ನ ಬಿಸ್ನೆಸ್ ಇಷ್ಟು ಒಳ್ಳೆಯ ನಡೆಯುತ್ತೆ, ಬಿಸ್ನೆಸ್ ಇಷ್ಟು ಆದಾಯ ಭರಿತ ಬಿಸ್ನೆಸ್ ಯಾಕೆ ಡೌನ್ ಆಯಿತು, ಏನು ಕಾರಣ? ಆಗ ನನ್ನ ಆತ್ಮದಲ್ಲಿ ಆಯಿತು, ಇದಕ್ಕೀಗ ಉತ್ತರ ಕಂಡುಹಿಡಿಯಬೇಕಾದ್ರೆ ನಾನು ಉಪವಾಸ ಮಾಡಬೇಕೆಂಬುದಾಗಿ. ಸರಿ, ನನ್ನ ಕಿವಿಯಲ್ಲಿ ಒಂದು ಸ್ವರ ಕೇಳಿತು, ನನ್ನವರೆಂದು ಹೆಸರು ನನ್ನ ಪ್ರಜೆಗಳು ತಮ್ಮನ್ನೇ ತೆಗೆಸ್ಕೊಂಡು ತಮ್ಮ ಕೆಟ್ಟ ನಡತೆ ಬಿಟ್ಟು ತಿರುಗಿಕೊಂಡು ಪರಲೋಕದ ದರ್ಶನ ಬಯಸುವುದಾದರೆ ಹೌದು, ನಾನು ಪರಲೋಕದಿಂದ ಅವರ ಪ್ರಾರ್ಥನೆ ಲಾಲಿಸಿ ಅವರ ದಯ ಪಾಲಿಸುವೆನೆಂದು ಈ ವಾಕ್ಯ ನನಗೆ ನೆನಪಿಗೆ ಬಂತು. ಆ ವಾಕ್ಯದ ಪ್ರಕಾರ ನಿರ್ಧಾರ ಮಾಡಿದೆ. ನಾನು ಮುಂಜಾನೆ ಒಂದು ಬ್ರೇಕ್ಫಾಸ್ಟ್ ಬಿಟ್ಟು ಉಪವಾಸ ಮಾಡ್ತೇನೆ ನಿರ್ಧಾರ ಮಾಡಿ ನಾನು ಉಪವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಹಾಗೆ ಉಪವಾಸ ಮಾಡ್ತಾ ಬರುವಾಗ ದೇವರ ಆತ್ಮವನ್ನು ನನ್ನ ಸಂಗ ಮಾತನಾಡಿದನು, ಮಗನೇ, ನಿನ್ನೆಗೆ ನಾನು ನಿನ್ನ ಜೀವನ ಸೇವೆ ಇಟ್ಟಿದ್ದೇನೆ, ಈ ಸೇವೆ ನೀನು ನಿಲ್ಲಿಸಬಾರದಿತ್ತು, ನೀನು ನಿರಂತರ ಮಾಡಬೇಕಿತ್ತು. ಇನ್ನು ಆ ಸೇವೆ ನಿಲ್ಲಿಸಿ ಪುನಃ ನಿನ್ನ ಸ್ವಂತ ಕೆಲಸ ಹೋಗಿ ಈ ದೇವರ ರಾಜ್ಯದ ಬಗ್ಗೆ ನೀನು ಅಷ್ಟೊಂದು ನನ್ನ ಆತ್ಮಿಕ ತಣ್ಣಗಾಗಿ ಹೋಗಿದೆ. ದೇವರ ಆತ್ಮ ನನಗೆ ಹೇಳಿದನು, ಮಗನೇ, ನೀನು ಆತ್ಮಿಕ ತಣ್ಣಗಾಗಿದೆ, ಉಗುರು ಬೆಚ್ಚಗೆಲ್ಲ ತನ್ನ ಆ ರೂಪಾಂತರಕ್ಕೆ ನೀನು ಕೈ ಬಿಡಲ್ಪಡುತ್ತೆ ಎಂಬ ಒಂದು ಕನಸು ನನಗೆ ಬಿತ್ತು ರಾತ್ರಿಯಲ್ಲಿ. ಆ ಕನಸು ಬಿದ್ದ ನಂತರ ನನಗೆ ಪಶ್ಚಾತ್ತಾಪ, ಅಯ್ಯೋ ಯೇಸು ಕ್ರಿಸ್ತನ ರೂಪಾಂತರಕ್ಕೆ ಬಂದರೆ ನಾನು ಕೈ ಬಿಡಲ್ಪಡುತ್ತೇನೆ ಎಂಬುದಾಗಿ ಭಯ ಹಿಡಿದು ನಾನು ಮುಂಜಾನೆ ಉಪವಾಸದ ಪ್ರಾರ್ಥನೆ ಮಾಡಿಕೊಂಡು ಬರುವಾಗ ದೇವರ ತನ್ನ ಮಾತಾಡಿದ್ರು, ಮಗನೇ, ನಿನ್ನ ಜೀವಿತದಲ್ಲಿ ನನ್ನ ಕರಿಬೇಕೆ ಉಂಟು, ನೀವು ಪುನಃ ನನ್ನ ಸೇವೆ ಮಾಡಬೇಕು ಅಂತ ದೇವರು ಮಾತಾಡಿದ್ರು. ಹಾಗೆ ನೀವು ನಿಮ್ಮ ಬಿಸ್ನೆಸ್ ಮಾಡ್ತಿರುವಾಗ ದೇವರು ನಿಮಗೆ ತೋರಿಸಿಕೊಟ್ಟ, ನೀವು ಬಿಸ್ನೆಸ್ ಮಾಡುದು ಅಲ್ಲಿ ಸಲ್ಲದು, ಬದಲಾಗಿ ನೀವು ಸಂಪೂರ್ಣ ಸೇವೆಗೆ ಪುನಃ ಬರಬೇಕು. ನೀವು ತಿರುಗಿ ಬಂದಿರಿ. ಹೌದು, ಎಷ್ಟನೇ ಸೇವೆಯಲ್ಲಿ ಬಂದಿರಿ? ಅದು 2000 ಸೇವೆಯಲ್ಲಿ ನೀವು ತಿರುಗಿ ಸಂಪೂರ್ಣ ಸೇವೆಗೆ ಬಂದಿರಿ. ಸೊ ಏನ್ ಮಾಡಿದ್ರಿ ಸಂಪೂರ್ಣ ಸೇವೆಗೆ? ಏನ್ ಮಾಡಿ? ಹೌದು, ಆಗ ಸಂಪೂರ್ಣ ಸೇವೆ ಆಗ ನಾನು ಏನು ಮಾಡ್ತಿದ್ದರೆ, ಆಗ ಬಿಸ್ನೆಸ್ ನಾನು ಕ್ಲೋಸ್ ಮಾಡಿದೆ. ಪುನಃ ನಾನು ಖಾಲಿ ಟೈಲರಿಂಗ್ ಮಾಡಿಕೊಂಡು ನಾನು ಮಕ್ಕಳ ದಿನ ರೊಟ್ಟಿ ಮಾಡಿ ನಾನು ಈಲಿಂಗ್ ಗಿಫ್ಟ್ ಇದ್ದರು ಕೊಟ್ಟ ನಿಮಿತ್ತಾಗಿ ಆ ಈಲಿಂಗ್ ಮಿನಿಸ್ಟ್ರಿ ಮೂಲಕವಾಗಿ ಸುವಾರ್ತೆ ಸಾರ್ತಿದ್ದೆ. ಹೀಗೆ ಮಾಡುವಾಗ ದೇವರಾತ್ಮನಲ್ಲಿ ಮಾತನಾಡಿದನು, ಎಲ್ಲವನ್ನೂ ಬಿಟ್ಟು ಫುಲ್ ಟೈಮ್ ಸೇವೆಗೆ ಬರಬೇಕು ಎಂಬುದು ಇದನ್ನು ಮಾತನಾಡಿದರು. ಅದು ಮಾತನಾಡುವಾಗ ನಾನು ಪುನಃ ಉಪವಾಸ ಮಾಡಬೇಕು ಎಂಬುದಾಗಿ ನಿರ್ಧಾರ ಮಾಡಿಕೊಂಡು ಒಂದು 40 ದಿನ ಉಪವಾಸಕ್ಕೆ ನಾನು ನಿರ್ಧಾರ ಮಾಡಿದೆ. 10 ದಿನದ ಉಪವಾಸದಲ್ಲಿ ಮುಂಜಾನೆದಲ್ಲಿ ಉಪವಾಸ ಪ್ರಾರ್ಥನೆ ಮಾಡುವಾಗ ಕನಸಿನಲ್ಲಿ ಒಬ್ಬ ದೇವದೂತನು ನನ್ನ ಮುಂದೆ ಬಂದು ನನಗೊಂದು ಬೈಬಲ್ ನನಗೆ ಓಪನ್ ಮಾಡ್ತಾನೆ. ಅದು ಓಪನ್ ಮಾಡುವಾಗ ಲೂಕ 2:52 ವಾಕ್ಯದ ಮೇಲೆ ನನ್ನ ಕಣ್ಣು ಹೋಗಿ ಅದು ವಾಕ್ಯ ಓದಿತ್ತಂದರೆ, ಯೇಸು ಕ್ರಿಸ್ತನು ದೇವರ ಮತ್ತು ಮನುಷ್ಯರ ದಯೆಗೆ ಪಾತ್ರನಾಗಿದ್ದನು. ಅದರಿಂದ ಮಗನೇ, ನೀನು ನನ್ನ ಸೇವೆಗೆ ಪೂರ್ಣ ಒಪ್ಪಿಸಿಕೊಡುತ್ತಾರೆ. ನೀನು ಸೇವೆ ಮಾಡುವಾಗ ನಿನಗೆ ಬೇಕಾದ ಅಗತ್ಯತೆಗಳನ್ನು ಜನರ ಮೂಲಕವಾಗಿ ನಾನು ಒದಗಿಸ್ತೇನೆ ಎಂಬುದೇ ಒಂದು ಸ್ವರ ನನಗೆ ಕೇಳಿತು. ನೀವು ವಿಷನ್ ನೋಡಿದ್ರಿ? ನೋಡಿದ್ವಿ, ವಿಷನ್ ನೋಡಿದೆ, ಸ್ವರ ಅಲ್ಲ, ವಿಷನ್ ನೋಡಿದೆ. ಆ ವಿಷಯ ಮೂಲಕ ಸ್ವರವು ನನ್ನ ಕಿವಿಗೆ ಬಿತ್ತು.
ನಿಮಗೆ ಕಿವಿಗೆ ಸೌಂಡ್ ಹೌದು. ಆಯಿತು, ಆವಾಗ ನಾನು ಹೇಳಿದ್ದೆ, ದೇವರು ನಾನು ನಿನಗೆ ಇವತ್ತು ಒಪ್ಪಿಸ್ಕೊಡ್ತೇನೆ, ಎಲ್ಲ ನಾನು ಟೈಲಿ ಕ್ಲೋಸ್ ಮಾಡಿದೆ, ನಂಬಿಕೆಯಲ್ಲಿ ಸೇವೆ ಮಾಡಿ ಪ್ರಾರಂಭ. ಹಾಗೆ ನಿಜವಾಗಿ ದೇವರು ಹೇಳಿದ ಮೇರೆಗೆ ಎಲ್ಲಿ ನಾನು ಸೇವೆಗೆ ಹೋಗಿದ್ದೆ, ಯಾರು ಕರೀತಾರೆ ರೋಗಿಗಳನ್ನು ಪ್ರೇರಣೆ ಮಾಡಲಿಕ್ಕೆ ದೂರಾತ್ಮ, ಅವರೇ ನನಗೆ ಅಗತ್ಯ ಒದಗಿಸ್ಕೊಟ್ಟು ನನ್ನ ನಂಬಿಕೆ ಇನ್ಕ್ರೀಸ್ ಆಯಿತು. ಹೇಗೆ ಏಲಿಯನನ್ನು ಸಾಕಿದ ದೇವರು ನನ್ನನ್ನು ಸಾಕಿದ ಎಂಬ ನಂಬಿಕೆ ನನಗೆ ಬರಲಿಕ್ಕೆ ಪ್ರಾರಂಭ, ಹಾಗೆ ದೇವರು ಸಾಕಿಕೊಂಡು ನನಗೆ ಬಂದನು. ಓಕೆ, ಫೈನ್. ಈಗ ಏನು ಮಾಡ್ತಿದ್ದೆ? ಹೌದು, ಹಾಗೆ ಬರುವಾಗ 2003ನೇ ಇಸವಿಗೆ ನನಗೆ ಆಯಿತು, ನಾನು ಪುನಃ ಸಭಾಪಾಲಕನ ಸೇವೆ ಮಾಡಬೇಕೆಂಬುದಾಗಿ ದೇವರು ಪುನಃ ಸ್ಪಷ್ಟವಾಗಿದ್ದರು ನಲ್ಲಿ. ಅಂದರೆ ಇನ್ನೂ ಸಭಾಪಾಲಕನ ಸೇವೆ ಬೇಡನೇ, ಖಾಲಿ ಸುವಾರ್ತೆ ಸೇವೆ ಮಾಡ್ತೀವಿ ನಿರ್ಧಾರಕ್ಕೆ ಬಂದವನು. ನನಗೆ ಪುನಃ ಇತ್ತು ದೇವರು ಮಾತಾಡಿದ್ರು, ನಿನಗೆ ಖಾಲಿ ಸುವಾರ್ತೆ ಸೇವೆ ಮಾತಾಡಲ್ಲ, ನೀನು ಆತ್ಮಗಳನ್ನು ಒಟ್ಟು ಮಾಡಿ ಅವರಿಗೆ ವಾಕ್ಯ ಬೋಧಿಸಬೇಕು. ಮತ್ತೆ ಪ್ರಿಯರೇ, ನಾವಿಂದು ಮಾತಾಡ್ತಿರುವಂಥದ್ದು ಪೀಟರ್ ಕ್ವಾಡ್ರಸ್ ಇವರೊಂದಿಗೆ ಆಸರೆ ಟಿವಿ ಅರ್ಪಿಸುವ ಸುವಾರ್ತಿಕ ಎನ್ನುವಂಥ ಈ ಕಾರ್ಯಕ್ರಮದಲ್ಲಿ ನಾವು ಈ ದೇವರ ಸೇವಕರನ್ನು ಸಂದರ್ಶಿಸ್ತಾ ಇದ್ದೇವೆ. ಅವರೊಂದಿಗೆ ಅವರು ದೇವರ ಸೇವೆಯಲ್ಲಿ ಅವರು ಯಾವ ರೀತಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಎನ್ನುವಂಥದ್ದನ್ನು ನಾವು ಸಂದರ್ಶನ ಮಾಡ್ತಾ ಇದ್ದೇವೆ. ಓಕೆ ಪಾಸ್ಟ್ರೆ, ಮುಂದೆ ಹೇಳಿ. ಅದಾಗಿ ಈಗ ನನ್ನ ಪ್ರಕಾರ ಈಗ 2000 ಇಸವಿಯಲ್ಲಿ ಸಂಪೂರ್ಣ ಸೇವೆಗೋಸ್ಕರ ಒಪ್ಪಿಸಿಕೊಟ್ರಿ, ಮತ್ತೇನು ಮಾಡಿದ್ರಿ? ಮತ್ತು 2003ನೇ ಇಸವಿಯಲ್ಲಿ ನನಗೆ ನಮ್ಮ ಚರ್ಚ್ಗೆ ಒಂದು ಹೆಸರು ಕೊಟ್ಟು ರಿಜಿಸ್ಟರ್ ಮಾಡಬೇಕೆಂಬ ನನ್ನ ಆತ್ಮದಲ್ಲಿ ಆಯಿತು. ಹಾಗೆ ನಾನು ಉಪವಾಸವನ್ನು ಪ್ರಾರ್ಥನೆ ಮಾಡುವಾಗ ದೇವರಲ್ಲಿ ಮಾತನಾಡಿದನು. 1 ಪೇತ್ರ 2:9ನೇ ವಾಕ್ಯ, ದೇವರು ಆದುಕೊಂಡ ಜನಾಂಗ, ದೇವರು ಆದುಕೊಂಡ ಜನಾಂಗ, ಚೋಜನ್ ಜನರೇಷನ್, ಆ ಒಂದು ಹೆಸರಿನಲ್ಲಿ ನಾವು ರಿಜಿಸ್ಟರ್ ಮಾಡಿದೆವು. ಹಾಗೆ ರಿಜಿಸ್ಟರ್ ಮಾಡಿಕೊಂಡು ನಾವು ಸಭೆಯಾಗಿ ನಾವು ಒಟ್ಟಾಗಿ ಸೇರಿ ಬರ್ತೇವೆ, ಪ್ರಾರ್ಥನಾ ಕೂಟವಾಗಿ ಸೇರಿಕೊಂಡು. ಹಾಗೆ ಮಾಡುವಾಗ ದೇವರು ನನಗೆ ತುಂಬ ಸೇವಕರ ಪರಿಚಯ ಆಯಿತು. ಹಾಗೆ 2006ನೇ ಇಸವಿಗೆ ದೇವರೊಂದು ಬೆಂಗಳೂರಿನಲ್ಲಿರುವ ಒಂದು ಸಭಾಪಾಲಕ ಪರಿಚಯ ಆಗಿ ಅವ್ರು ನನಗೊಂದು ಮದುವೆಯ ಒಂದು ಲೈಸೆನ್ಸ್ ಮಾಡಲಿಕ್ಕೆ ಅವರು ನನಗೊಂದು ಉತ್ತೇಜನ ಮಾಡಿಕೊಂಡು ದೇವರ ಅನುಗ್ರಹದಿಂದ ನನಗೆ ಕ್ರಿಶ್ಚಿಯನ್ ಮ್ಯಾರೇಜ್ ರಿಜಿಸ್ಟರ್ ಎಂಬ ಲೈಸೆನ್ಸ್ ನಿಮಗೆ ಸಿಕ್ಕಿತ್ತು. ಹೌದು, ಒಳ್ಳೇದು. ಈಗ ನಿಮ್ಮ ಓನ್ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಿ ಅಂದರೆ ಚೋಸನ್ ಜನರೇಷನ್ ಎಷ್ಟು ವರ್ಷ ಆಯ್ತು? ಈಗ ಸಾಧಾರಣ ಎಷ್ಟು ವರ್ಷನೇ ಈ ಸಭೆಯಲ್ಲಿ? 2003ಯಲ್ಲಿ ಸ್ಟಾರ್ಟ್ ಮಾಡಿ. 2003ಯಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ. ಒಳ್ಳೇದು. ಓಕೆ ಪಾಸ್ಟರ್, ಮತ್ತೆ ಈಗ ಇಷ್ಟು ವರ್ಷಗಳ ಹೆಚ್ಚು ಕಡಿಮೆ ನಿಮ್ಮ ಹೇಳಿದಾಗೆ 23 ವರ್ಷಗಳ ಸುದೀರ್ಘವಾದ ಸೇವೆಯಲ್ಲಿ ನಿಮಗೇನು ಅನ್ನಿಸ್ತದೆ? ನಮಗೆ ನಿಜವಾಗಿ ಯೇಸು ಕ್ರಿಸ್ತನ ಬರೋಣ ತುಂಬ ಹತ್ತಿರ ಉಂಟು. ಅನೇಕರು ಯೇಸು ಕ್ರಿಸ್ತನ ಕಡೆಗೆ ಬಂದು ಆತ್ಮರಕ್ಷಣೆ ಹೊಂದಿಕೊಳ್ಳಬೇಕು. ಅಂದರೆ ಯೇಸು ಕ್ರಿಸ್ತನ ನಿಮಗೆ ಇಷ್ಟು 23 ವರ್ಷಗಳ ಸೇವೆ ನಿಮಗೆ ತೃಪ್ತಿ ತಂದಿದ? ಅಂದರೆ ನಮಗೆ ತೃಪ್ತಿ ಆಗಲಿಲ್ಲ. ಅಂದರೆ ಇನ್ನೂ ಆತ್ಮಗಳು ರಕ್ಷಣೆಗೆ ಬರಬೇಕೆಂಬುದೇ ನಮ್ಮ ಆತ್ಮ ಕೂಗ್ತಾ ಉಂಟು. ನಿಮ್ಮದೇನು ಗುರಿ ಏನು ಮುಂದೆ? ನಮ್ಮ ಒಂದೇ ಗುರಿ ಅಂದರೆ ಆದಷ್ಟು ಜನರು ಆ ನರಕದ ಬೆಂಕಿಯಿಂದ ರಕ್ಷಿಸಲ್ಪಡಬೇಕು ಸುವಾರ್ತೆ ಸೇವೆ ಮೂಲಕವಾಗಿ. ಮತ್ತು ನಾನು ಸಭಾಪಾಲಕನವರಿಗೆ ಆ ಒಂದು ಅವರ ನಂಬಿಕೆ ಜೀವಿತ ಕಟ್ಟಿಕೊಂಡು ಅವರಿಗೆ ಆ ಯೇಸು ಕ್ರಿಸ್ತ ಬರೋ ತನಕ ಅವರ ಆತ್ಮವನ್ನು ಆ ಯೇಸುವಿಗೆ ಒಪ್ಪಿಸಬೇಕೆಂಬ ಒಂದು ಸಭಾಪಾಲಕರಿಗೆ ನಾನು ಇದ್ದ ನಿಮಿತ್ತವಾಗಿ ನನ್ನ ಗುರಿಯಾಗಿದೆ. ಆತ್ಮನ ಗೆಲ್ಲಬೇಕು, ಕಡೆ ತನಕ ಅವರ ಆತ್ಮಗಳನ್ನು ಪೋಷಿಸಿ ಅವರಿಗೆ ಯೇಸುವಿನ ಕಡೆಗೆ ನಡೆಸ್ಕೊಂಡು ಹೋಗಬೇಕು. ನೀವು ನಿಮ್ಮ ಕುಟುಂಬ ಜೀವಿತ? ಹೌದು, ನಾವು ಕುಟುಂಬವಾಗಿ ನನಗೆ 2 ಮಕ್ಕಳು. ಹೌದು, ಎರಡು ಹೆಣ್ಣು ಮಕ್ಕಳು ಎದುರು ಕೊಟ್ಟಿದ್ದಾರೆ. ಒಳ್ಳೇದು. ಸೊ ದೇವರು ನಿಮ್ಮನ್ನು ಕಾಪಾಡಿಕೊಂಡು ನಡೆಸಿದ್ದಾರೆ, ನಂಬಿಕೆಯಿಂದ ಮುಂದೆ ಹೋಗ್ತಾ ಇದ್ದಾರೆ. ಸೊ ಆಸರೆ ಟಿವಿಯ ಪರವಾಗಿ ನಿಮಗೆ ನಾವು ಶುಭಾಶಯಗಳನ್ನು ಕೋರ್ತೇವೆ. ಮುಂದಿನ ಸ್ವಾರ್ಥ ಸೇವೆಯು ಕೂಡ ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಮತ್ತು ಈ ಕಾರ್ಯಕ್ರಮಕ್ಕೆ ನೀವು ಬಂದದಕ್ಕೋಸ್ಕರ, ನಮ್ಮೊಂದಿಗೆ ವೀಕ್ಷಕರೊಂದಿಗೆ ಕಳೆದ ಸಮಯಕ್ಕೋಸ್ಕರ ನಾವು ನಿಮಗೆ ಧನ್ಯವಾದಗಳನ್ನು ಹೇಳ್ತೇವೆ. ಪ್ರಿಯರೇ, ಇಂದು ನಾವು ಮಾತಾಡಿದೆವು, ಸಂದರ್ಶನ ಮಾಡಿದೆವು ನಮ್ಮ ಸ್ನೇಹಿತರು ಪೀಟರ್ ಕ್ವಾಡ್ರಸ್ ರವರೊಂದಿಗೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ, ವಿಶೇಷ ಅತಿಥಿಯೊಂದಿಗೆ, ಮತ್ತೊಬ್ಬ ಸುವಾರ್ತಿಕನೊಂದಿಗೆ ಮಾತಾಡೋಣ. ಅಲ್ಲಿವರೆಗೆ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ದೇವರು ನಿಮ್ಮೊಂದಿಗಿರಲಿ. ವಂದನೆಗಳು.